ಏಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಧೇಡಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀ ಸುಮಧ್ವವಿಜಯ ಪಂಚದಶ ಸರ್ಗಾಂತರ್ಗತ ವಿಷಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ನಾವು ಬೌದ್ಧರ ಶೂನ್ಯವಾದ ಇದು ಸರಿಯಲ್ಲ ಅಂತನ್ನೋದನ್ನು ಆಚಾರ್ಯರು ಹೇಳಿದ್ದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ನಾನು ಹೇಳಿದ ಬೌದ್ಧರಲ್ಲಿ 4 ತರಹದ ಬೌದ್ಧರು. ಆ 4 ತರದಲ್ಲಿಯೂ ಕೂಡ ಮಾಧ್ಯಮಿಕರು ಇವರು ಶೂನ್ಯವಾದಿಗಳು ಅಂತನ್ನುವುದನ್ನು ನಾನು ವಿಸ್ತಾರವಾಗಿ ನಿನ್ನೆ ದಿವಸ ತಿಳಿಸಿ ಹೇಳಿದ್ದೇನೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇನು, ಅವರು ಶೂನ್ಯ, ಜೀರೋದಿಂದ ಈ ಜಗತ್ತು ಹುಟ್ಟಿದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತೇವೆ, ಜೀರೋ ಶೂನ್ಯ ಅಂತ ತಿಳ್ಕೊಂಡಂತ ಅನ್ನೋದು ಇದು ಕಾರಣವಾಗುವುದಿಲ್ಲ. ಯಾಕೆ, ಯಾವುದಾದ್ರೂ ಕಾರಣ ಆಗಬೇಕಾಗಿದ್ದರೆ ಅದು ಒಂದು ಸತ್ಯ ವಸ್ತು ಬೇಕಾಗ್ತದೆ. ಇದು ಎಲ್ಲರಿಗೂ ತಿಳಿದಾರ್ದ ವಿಷಯ ಏನಲ್ಲ. ಸ್ವಲ್ಪ ಶಾಸ್ತ್ರೀಯ ಶಬ್ದಗಳು ಬಂದಿವೆ ಅಂತ ತಿಳ್ಕೊಂಡಂತ ಹೇಳಿ ತಮಗೆ ಹಾಗೆ ಅನ್ನಿಸ್ತದೆ. ಸ್ವಲ್ಪ ವಿಚಾರಕ್ಕೆ ಒತ್ತು ಕೊಟ್ಟಾಗ ವಿಷಯ ತಾನಾಗಿ ಹೆಚ್ಚು ಸ್ಪಷ್ಟವಾಗ್ತದೆ. ಏನೂ ಇಲ್ಲದೇ ಇದ್ದದ್ದು ಅದರಿಂದ ಜಗತ್ತು ಬಂತು ಅಂತ ತಿಳ್ಕೊಂಡಂತಂದರೆ ಹಾಗೆ ಬರಲಿಕ್ಕೆ ಆಗೋದಿಲ್ಲ. ಜಗತ್ತು ಜಾದೂ ಅಲ್ಲ, ಜಗತ್ತಿಗೆ ಮೂಲ ವಸ್ತುಗಳು ಬೇಕಾಗ್ತವೆ. ಹೇಗೆ ಮಡಿಕೆಗೆ ಕಾರಣ ರೂಪವಾಗಿರ್ತಕ್ಕಂಥ, ಉಪಾದಾನ ಕಾರಣವಾಗಿರ್ತಕ್ಕಂಥ ಮಣ್ಣು ಇತ್ಯಾದಿಗಳು ಇವೆ. ಮಣ್ಣು ಸತ್ಯವಾದ ಮಣ್ಣಿನಿಂದ ಗಡಿಗೆ ಉಂಟಾಯಿತು. ಆ ನಂತರ ನಿನ್ನ ಪ್ರಕಾರ ಅಸತ್ತಾದ ಶೂನ್ಯ ಜಗತ್ ಕಾರಣ ಅಂತ ತಿಳ್ಕೊಂಡಂಥದ್ದು ಇದು ಯಾವ ಯುಕ್ತಿಗೂ ಸರಿ ಹೋಗೋದಿಲ್ಲ.
ಅಂತ ಹೇಳಿದಾಗ ಆ ಕಾಲಕ್ಕೆ ಅವನು ಹೇಳ್ತಾನೆ, ಇಲ್ಲ ಮತ್ತು ನಾನು ಅಸತ್ತಿನ ಅಜ್ಞಾನದಿಂದ ಈ ಜಗತ್ತು ಇದೆ, ದುಃಖ ಇದೆ, ಕಷ್ಟಗಳು ಇವೆ, ಇತ್ಯಾದಿಗಳೆಲ್ಲ ರೀತಿಯಾಗಿರ್ತ ಶೂನ್ಯದ ಅಜ್ಞಾನ, ಅಸತ್ತಾದ ಶೂನ್ಯದ ಅಜ್ಞಾನ. ಅದರಿಂದ ಈ ಜಗತ್ತಿನ ಅನುಭವ ನಮಗೆ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅಂತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆ ಕಾಲಕ್ಕೆ ಅವನಿಗೆ ನಾವು ಕೇಳ್ತೇವೆ, ಅಸತ್ತಿನ ಅಜ್ಞಾನದಲ್ಲಿ ಈ ಜಗತ್ತು ಆರೋಪಿತವಾಗಿ ಕಾಣ್ತದೆ. ಆದರೆ ಅಸತ್ತಿನ ಅಜ್ಞಾನದಲ್ಲಿ ಜಗತ್ತು ಆರೋಪ ಅಂತ ಕಾಣಬೇಕಾಗಿದ್ದರೆ ಅಸತ್ತಿನ ಅಜ್ಞಾನ ಇದು ಕಾರಣ ಆಗೋದಿಲ್ಲ, ಇದು ಅಧಿಷ್ಠಾನ ಆಗ್ತದೆ. ಅಧಿಷ್ಠಾನ ಅಂತಂದ್ರೇನು? ಒಂದು ಕಪ್ಪೆ ಚಿಪ್ಪು ವಸ್ತು, ಅದು ಅಧಿಷ್ಠಾನ. ಅದರ ಮೇಲೆ ಇನ್ನೆಲ್ಲ ಕಲ್ಪನೆಗಳು ಬರ್ತಾ ಇವೆ. ಕಲ್ಪನೆಗೆ ಮೂಲಭೂತವಾದ ಅಧಿಷ್ಠಾನ. ಕಪ್ಪೆ ಚಿಪ್ಪನ್ನು ನೋಡಿದೆ, ಹೊಳಿತಾ ಇತ್ತು. ಅವು ಹೊಳಪಿನಿಂದ ನನ್ನ ಕಣ್ಣಿನ ದೃಷ್ಟಿ ಸರಿಯಾಗಿ ಅದನ್ನು ಗುರುತಿಸ್ಲಿಕ್ಕಾಗಲಿಲ್ಲ. ಕಣ್ಣಲ್ಲಿ ಹೊಳಪು ಹೆಚ್ಚಾದಾಗ ಎದುರಿಗಿನ ವಸ್ತು ಸರಿ ಕಾಣಿಸೋದಿಲ್ಲ. ಆಗ ನಾನು ಆ ಹೊಳಪಿನ ಸಾದೃಶ್ಯದಿಂದ ಇದು ಬೆಳ್ಳಿ ಅಂತ ತಿಳಿದುಕೊಂಡೆ. ನನ್ನ ಬೆಳ್ಳಿ ಅಂತಲೂ ತಿಳಿದುಕೊಳ್ಳುವ ಏನು ತಿಳುವಳಿಕೆ ಅಜ್ಞಾನ ಇದೆಯಲ್ಲ, ಈ ಅಜ್ಞಾನಕ್ಕೆ ಆ ದೃಷ್ಟಿಯ ದೋಷ ಅಂತಕೊಂಡಂತೇನಿದೆ, ಮಧ್ಯದಲ್ಲಿರ್ತಕ್ಕಂಥ ಆ ಏನು ಭ್ರಮ ಇದೆಯಲ್ಲ, ದೃಷ್ಟಿಯ ದೋಷ ಇದೆ, ಅದು ಕಾರಣ. ಕಪ್ಪೆ ಚಿಪ್ಪು ಅಧಿಷ್ಠಾನ, ಅದರ ಮೇಲೆ ಇಷ್ಟೆಲ್ಲ ನಾವೆಲ್ಲ ಕಲ್ಪನೆ ಮಾಡ್ತಾ ಇದ್ದೇವೆ. ಮುಖ್ಯ ಒಂದು ವಸ್ತು ಅಲ್ಲಿದೆ, ಅದರ ಮೇಲೆ ಈ ಕಲ್ಪನೆಗಳು ಹುಟ್ಟಿವೆ. ಆದರೆ ನೀನು ಏನು ಹೇಳ್ತಿ? ಶೂನ್ಯದ ಅಜ್ಞಾನ ಈ ಜಗತ್ತಿನ ಜ್ಞಾನಕ್ಕೆ ಕಾರಣ ಅಂತ ಹೇಳ್ತೀಯಲ್ಲ. ಆಗ ಶೂನ್ಯದ ಅಜ್ಞಾನ ಇದು ಅಧಿಷ್ಠಾನವಾಗ್ತದೆ, ಕಾರಣ ಆಗೋದಿಲ್ಲ. ಆದ್ದರಿಂದ ಶೂನ್ಯ ಜಗತ್ತಿಗೆ ಶೂನ್ಯ ಕಾರಣ ಅಂಥೇಳಿ ನೀನು ಹೇಳಲಿಕ್ಕೆ ಬರೋದಿಲ್ಲ. ನಿನಗೆ ಕಾರಣ ಯಾವುದು, ಅಧಿಷ್ಠಾನ ಯಾವುದು, ಇದ್ರ ಬಗ್ಗೆ ನಿನ್ನ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ. ಆದ್ದರಿಂದ ಯಾವುದಕ್ಕೆ ಅಧಿಷ್ಠಾನ ಅನ್ನಬೇಕು, ಯಾವುದಕ್ಕೆ ಕಾರಣ ಅಂತನ್ಬೇಕು, ಯಾವುದಕ್ಕೆ ಕ್ರಿಯಾ ಅಂತನ್ಬೇಕು, ಇದನ್ನು ಹೋಗಿ ಕಲಿತು ಬಾ ಅಂತ ತಿಳ್ಕೊಂಡಂಥೇಳಿ ಆ ಕಾಲಕ್ಕೆ ಅವನಿಗೆ ನಿನ್ನಿನ ದಿವಸ ನಾವು ಹೇಳಿದಂತೆ ಆಯಿತು. ಏವಂ ಚೇತ್ ಕಾರಣಂ ಮಾಸ್ಮ ಬ್ರವೀಹಿ ಶೂನ್ಯಂ ಕಥಂಚನ ಆಯುಷ್ಮತ್ ತದ್ ಅಧಿಷ್ಠಾನಂ ವ್ಯುತ್ಪಿತ್ಸಸ್ವ ಗೃಹಗೃಹೆ ಅಂತ ಅವನಿಗೆ ನಾನು ತಿಳಿಸಿದ್ದು. ಅದಕ್ಕೆ ಅವನೇನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಇಲ್ಲ ಅದು ಅಧಿಷ್ಠಾನವೇ ಆಗಲಿ, ಹೋಗಲಿ, ಕಾರಣ ಬೇಡ. ಈ ಅಸತ್ತಾದ ಜಗತ್ತು, ಸುಳ್ಳಾಗಿರ್ತಕ್ಕಂಥ ಜಗತ್ತಿಗೆ ಆ ಶೂನ್ಯ ಇದು ಅಧಿಷ್ಠಾನವಾಗಲಿ, ಕಾರಣ ಆಗೋದು ಬೇಡ. ಅದು ಶೂನ್ಯದ ಅಜ್ಞಾನ ಅಧಿಷ್ಠಾನ ಆಗಲಿ, ಕಾರಣ ಆಗೋದು ಬೇಡ. ಆ ಅಧಿಷ್ಠಾನದಲ್ಲಿ ನನಗೆ ಇದು ಈ ರೀತಿಯಾಗಿರ್ತಕ್ಕಂಥ ಜಗತ್ತು ಸುಳ್ಳು ಅಂತ ತಿಳ್ಕೊಂಡಂತೇಳಿ ನನಗನ್ನಿಸ್ತಾ ಇದೆ ಅಂತ ತಿಳ್ಕೊಂಡಂತೇಳಿ ಆಗ ಮಧ್ವಾಚಾರ್ಯ ಹೇಳ್ತಾರೆ, ನೋಡಪ್ಪ ಇದು ಕೂಡ ಸರಿಯಲ್ಲ ಅಂತ. ವಿವಾದಸ್ಯ ಪದಂ ನ ಸ್ಯಾತ್, ಶ್ಲೋಕಾರ್ಥ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಂ ಅಸತ್ವತಃ ವೈಧರ್ಮೇಣ ಏಷ ದೃಷ್ಟಾಂತಃ ಶುಕ್ತ್ಯಾದಿವತ್ ಇತಿ ಈರ್ಯತೆ. ವಿವಾದಸ್ಯ ಪದಂ, ಈಗ ನಮ್ಮಿಬ್ಬರ ಚರ್ಚೆಗೆ ವಿಷಯವಾದದ್ದು ಯಾವುದು? ಶೂನ್ಯ. ಈ ಶೂನ್ಯ ಏನಾಗಿದೆ? ಅಸತ್ವತಃ. ಈ ಶೂನ್ಯ ಅಸತ್ತಾಗಿದೆ. ಅಸತ್, ನಾನ್ ಎಕ್ಸಿಸ್ಟ್, ಅಸತ್ತಾಗಿದೆ. ಆದರೆ ಅಸತ್ತಾದ್ದರಿಂದ ಇದು ಅಧಿಷ್ಠಾನ ಆಗೋದಿಲ್ಲ. ಅಂದರೆ ಶೂನ್ಯದ ಮೇಲೆ ಇನ್ನೊಂದು ಬೇರೆ ಕಲ್ಪನೆಗಳನ್ನು ಮಾಡಲಿಕ್ಕೆ ಬರೋದಿಲ್ಲ.
ಯಾವುದನ್ನು ಇಟ್ಕೊಂಡು ನಾವು ಕಲ್ಪನೆಗಳನ್ನು ಮಾಡ್ತೇವೆಲ್ಲ ಅದು ಭ್ರಮ ಇತ್ಯಾದಿಗಳು ಬರ್ತದಲ್ಲ, ಆ ವಸ್ತು ಸತ್ಯವಾಗಿರಬೇಕು. ಏಕೆ ಅಂತಿಕೊಂಡು ವೈಧರ್ಮೇಣ ವಿರುದ್ಧ ಧರ್ಮದಿಂದ ಯುಕ್ತವಾದ್ದರಿಂದಾಗಿ ಶೂನ್ಯ ಮತ್ತು ಜಗತ್ತು ಇವು ಪರಸ್ಪರ ವಿರುದ್ಧ ಧರ್ಮಯುಕ್ತವಾದದ್ದರಿಂದಾಗಿ ನಿನ್ನ ಆ ಶೂನ್ಯ ಅಧಿಷ್ಠಾನವೂ ಆಗೋದಿಲ್ಲ. ಇದರ ಬಗ್ಗೆ ಯುಕ್ತಿವಾಕ್ಯ ಈ ರೀತಿಯಾಗಿ ಇದೆ. ವಿಮತಂ ನಮ್ಮಿಬ್ಬರ ಚರ್ಚೆಗೆ ಕಾರಣೀಭೂತವಾದ ನೀನು ಹೇಳುವ ಶೂನ್ಯ, ನಿನ್ನ ಪ್ರಕಾರ ಶೂನ್ಯ ಒಂದೇ ಜಗತ್ತಿನಲ್ಲಿದೆ, ಅದರಿಂದ ಇಷ್ಟೆಲ್ಲ ಕಲ್ಪನೆಗಳು ಅಂತ ಹೇಳ್ತಾ ಇದೆಯಲ್ಲ, ಅದು ಆ ಶೂನ್ಯದ ಮೇಲೆ ಈ ಜಗತ್ತು ಅಂತ ಅನ್ನೋದನ್ನು ನಾವು ಆರೋಪ ಮಾಡ್ತಾ ಇದ್ದೇವೆ. ಶೂನ್ಯವನ್ನೇ ಇಲ್ಲದೇ ಇದ್ದದನ್ನು ಇದೆ ಅಂತ ತಿಳ್ಕೊಂಡು ಅಂಥೇಳಿ ನಾವು ತಿಳಿದುಕೊಂಡು ಹುಚ್ಚರಂತೆ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತನ್ನೋದು ನಿನ್ನ ಅಭಿಪ್ರಾಯ. ಆದರೆ ಶೂನ್ಯ ಈ ನಮ್ಮ ಭ್ರಮೆಗೆ, ಜಗತ್ತು ಇದೆ ಅಂತನ್ನೋ ಭ್ರಮೆಗೆ ಈ ಶೂನ್ಯ ಅಧಿಷ್ಠಾನವಾಗುವುದಿಲ್ಲ. ಅದನ್ನಿಟ್ಕೊಂಡು ಇದ್ರ ಮೇಲೆ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ನಿನ್ನ ಶೂನ್ಯ ಅಸತ್. ಏನೂ ಇಲ್ಲದ ಕಡೆಯಲ್ಲಿ ಏನಾದರೂ ಒಂದನ್ನು ಕಲ್ಪನೆ ಮಾಡಲಿಕ್ಕಾಗ್ತದೆ? ಒಂದನ್ನು ನೋಡಿ ಕಲ್ಪನೆ ಮಾಡಬೇಕಾಗಿದ್ದರೆ ಆ ನೋಡಿದ ವಸ್ತುವಿಗೆ ಅಸ್ತಿತ್ವ ಇರಬೇಕಾಗ್ತದೆ. ಹೇಗೆ ಅಂತಿಕೊಂಡಂತಂದರೆ, ರಜತ ಇದ್ದಲ್ಲಿ, ಶುಕ್ತಿ ಇದ್ದಲ್ಲಿ ಅದರ ಹೊಳಪಿನಿಂದ ನಾವು ಅದರ ಮೇಲೆ ಇದು ಬೆಳ್ಳಿ ಇರಬಹುದು ಅಂತಿಕೊಂಡಂತೇಳಿ ಆರೋಪ ಮಾಡ್ತೇವೆ. ಆದರೆ ಶುಕ್ತಿ ಇದು ಸತ್ಯ. ಶುಕ್ತಿ ಸತ್ಯವಾಗಿದ್ದರಿಂದಾಗಿ ಅದರ ಮೇಲೆ ರಜತದ ಆರೋಪ ಕೊಡುತ್ತದೆ. ಅದಕ್ಕೆ ಅಸ್ತಿತ್ವ ಇದೆ, ಶುಕ್ತಿಗೆ ಅಸ್ತಿತ್ವ ಇದೆ, ನಿನ್ನ ಶೂನ್ಯಕ್ಕೆ ಅಸ್ತಿತ್ವ ಇಲ್ಲ. ಆದ್ದರಿಂದಾಗಿ ಶೂನ್ಯ ನಿನ್ನ ಅಭಿಪ್ರಾಯ ಅಂತಿಕೊಂಡಂತೇನಿದೆ ಅದು ಅಧಿಷ್ಠಾನವೂ ಕೂಡ ಆಗೋದಿಲ್ಲ. ಅಧಿಷ್ಠಾನ ಆಗಲಿಕ್ಕೆ ಸಾಧ್ಯವಾಗದೇ ಇದ್ದದರಿಂದಾಗಿ ಅಸತ್ತಾದ ಶೂನ್ಯ ಆರೋಪಿತ ಜಗತ್ತಿಗೆ ಅಧಿಷ್ಠಾನ ಆಗೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ, ವಿವಾದ ಪದಂ ಮಿಥ್ಯಾ ದೃಶ್ಯತ್ವಾತ್ ಅಂತನ್ನುವ ಅನುಮಾನದಲ್ಲಿ ವಿವಾದ ಪದವಾಗಿರ್ತಕ್ಕಂಥದ್ದು ಶೂನ್ಯ, ಇದು ಮಿಥ್ಯಾ ದೃಶ್ಯತ್ವಾತ್ ರಜತವತಂತೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಶೂನ್ಯ ಕಣ್ಣಿಗೆ ಕಾಣಿಸೋದು ಇಲ್ಲ, ಶುಕ್ತಿ ಕಾಣಿಸ್ತದೆ, ಅದರ ಮೇಲೆ ನಾವು ಕಲ್ಪನೆ ಮಾಡ್ತೇವೆ. ಆದ್ದರಿಂದಾಗಿ ನಿನ್ನ ಶೂನ್ಯತ್ವಕ್ಕೆ ಅಧಿಷ್ಠಾನತ್ವವೂ ಕೊಡೋದಿಲ್ಲ. ಹೀಗಾಗಿ ನಿನ್ನ ಶೂನ್ಯ ಸಿದ್ಧಾಂತ ತಪ್ಪಾಗಿದೆ. ಶೂನ್ಯ ಜಗತ್ತಿಗೆ ಕಾರಣ ಆಗೋದಿಲ್ಲ. ಯಾಕೆ? ಕಾರಣವಾಗುವ ಕಾರಣವಾಗ್ತಕ್ಕಂಥದ್ದು ವಸ್ತು, ಅದರ ಅಸ್ತಿತ್ವ ಇರಬೇಕಾಗ್ತದೆ. ನೀನು ಅದರ ಅಸ್ತಿತ್ವ ಒಪ್ಪೋದಿಲ್ಲ. ಇನ್ನು ಶೂನ್ಯದ ಅಜ್ಞಾನ ಕಾರಣ ಅಂತ ಹೇಳ್ತಿ. ಶೂನ್ಯದ ಅಜ್ಞಾನವೂ ಕೂಡ ಕಾರಣವಾಗೋದಿಲ್ಲ, ಅದು ಕೇವಲ ಅಧಿಷ್ಠಾನವಾಗಿರ್ತದೆ. ಹೋಗಲಿ, ಅದು ಅಧಿಷ್ಠಾನ ಅಂತ ತಿಳಿದುಕೊಳ್ಳಿ ಅಂತಂದರೆ ಶೂನ್ಯ ಅಧಿಷ್ಠಾನವೂ ಕೂಡ ಆಗೋದಿಲ್ಲ. ಯಾಕೆ? ಒಂದು ಕಲ್ಪನೆ ಬರಬೇಕಾಗಿದ್ದರೆ ಆ ಕಲ್ಪನೆಗೆ ಒಂದು ವಸ್ತುವಿನ ಆಧಾರ ಬೇಕಾಗ್ತದೆ. ಆದ್ದರಿಂದ ಶೂನ್ಯವಾದಿಯಾಗಿರ್ತಕ್ಕಂಥ ನಿನ್ನ ವಾದ ಸರ್ವಥಾ ಸರಿಯಲ್ಲ. ಆದ್ದರಿಂದಾಗಿ ಮತ್ತೆ ಶೂನ್ಯವಾದಿ ಹೇಳ್ತಾನೆ, ನನ್ನ ಹತ್ರ ಏನು ಮತ್ತೇನು ಹೇಳಲಿಕ್ಕಿಲ್ಲ, ಸರಿ ನಾನು ಬರ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ ಶೂನ್ಯವಾದಿ ಹೊರಟೋಗ್ತಾನೆ. ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಶೂನ್ಯದಿಂದ ಒಂದು ಜಗತ್ತು ಹುಟ್ಟುತ್ತದೆ ಅಥವಾ ಜಗತ್ತಿನ ಕಲ್ಪನೆ ಹುಟ್ಟುತ್ತದೆ, ಜಗತ್ತಿನ ಒಂದು ಭ್ರಮೆ ಹುಟ್ಟುತ್ತದೆ, ಸಾಧ್ಯವೇ ಇಲ್ಲ. ಕಲ್ಪನೆ ಹುಟ್ಟಬೇಕಾದ್ರೂ ಒಂದು ವಸ್ತು ಅಲ್ಲಿ ಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಆಗ ಮತ್ತೆ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯಗೆ ಕೇಳ್ತಾರೆ, ಏನ್ರಿ ಆಚಾರ್ಯ ನಿಮ್ಮದೇನು? ಇಲ್ಲ ಆಚಾರ್ಯ, ಶೂನ್ಯವಾದ ಸರಿಯಾಗಿ ಖಂಡನೆ ಮಾಡಿದಿರಿ, ಆದರೆ ನಮ್ಮ ಮೇಲೆ ದೊಡ್ಡ ಅನ್ಯಾಯ ಮಾಡಿದ್ದೀರಿ. ಆಚಾರ್ಯ ಅಂತಾರೆ, ಏನು ತ್ರಿವಿಕ್ರಮ, ನಿಮ್ಮ ಮೇಲೆ ನಾನು ಯಾವ ಅನ್ಯಾಯ ಮಾಡಿದ್ದೇನೆ ಹೇಳಿ ನೋಡೋಣ. ಅಲ್ಲ, ಮತ್ತು ಶೂನ್ಯವಾದಿಗಳನ್ನು ಖಂಡನೆ ಮಾಡಿದರೆ ಯಾಕೆ? ಅವರು ವೇದಗಳನ್ನು ಅಪ್ರಮಾಣ ಅಂತ ಒಪ್ತಾರೆ, ವೇದಗಳನ್ನು ಆಧಾರ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಬರೋದಿಲ್ಲ, ವೇದ ಆಧಾರ ಇಟ್ಕೊಳ್ಳಿಕ್ಕೆ ಆಗದೇ ಇದ್ದದರಿಂದಾಗಿ ಶೂನ್ಯ ಅಂತಿಕೊಂಡಂಥೇಳಿ ಶೂನ್ಯದಿಂದ ಕಲ್ಪನೆಯು ಶೂನ್ಯ ಅಧಿಷ್ಠಾನವೂ ಕಾರಣವೂ ಆಗದೇ ಇದರಿಂದಾಗಿ ಶೂನ್ಯವಾದ ಕೊಡೋದಿಲ್ಲ ಅಂತ ಹೇಳಿದ್ರಿ, ಸರಿ. ಆದರೆ ನಾವು ವೇದವನ್ನು ಪ್ರಮಾಣ ಅಂತ ಹೇಳ್ತೇವೆ ಮತ್ತು ಬ್ರಹ್ಮ ಅಧಿಷ್ಠಾನ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ.
ಬ್ರಹ್ಮಾಧಿಷ್ಠಾನದಲ್ಲಿ ಜಗತ್ತನ್ನು ನಾವು ಕಲ್ಪನೆ ಮಾಡ್ತೇವೆ, ಜಗತ್ತಿನ ಆರೋಪವನ್ನು ಮಾಡ್ತೇವೆ. ಆದ್ದರಿಂದಾಗಿ ವೇದಗಳನ್ನು ನಾವು ಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳಂತೇವೆ. ಅವರು ಅಪ್ರಮಾಣ ಅಂತಂತಾರೆ, ನಿಂದೆಯೂ ಮಾಡ್ತಾರೆ. ನಾವು ವೇದ ಪ್ರಮಾಣ ಅಂತ ಇಟ್ಕೊಂಡಿದ್ದೇವೆ. ಅದರಿಂದಾಗಿ ನೀವು ನಮ್ಮನ್ನು ನೀವು ಶೂನ್ಯವಾದಿ ಒಂದೇ ಅಂತ ತಿಳ್ಕೊಂಡಂತ ಯಾಕೆ ಹೇಳ್ತೀರಿ? ಹೇಗೆ ಹೇಳ್ತೀರಿ? ಆಗ ಸರಿ, ಹಾಗಾದರೆ ತ್ರಿವಿಕ್ರಮರೇ, ವೇದಗಳಲ್ಲಿ ವೇದ ಎಷ್ಟು ರೀತಿಯ ಯಾವ ಕ್ರಮದಿಂದ ಇದೆ? ವೇದ 3 ಕ್ರಮದಲ್ಲಿದೆ. ಒಂದು ಮಂತ್ರ, ಬ್ರಾಹ್ಮಣ ಮತ್ತು ಉಪನಿಷತ್. ಋಗ್ವೇದ ಇದು ಮಂತ್ರ. ಋಗ್ವೇದದಲ್ಲಿ 10,500 ಚಿಲ್ಲರೆ ಮಂತ್ರಗಳು ಇವೆ. ಅಗ್ನಿಮೀಳೆ ಪುರೋಹಿತಂ ಇದರ ಸಹಸ್ರತೀರಟಾಪೂರ್ಣ ಸಹಸ್ರಾಕ್ಷ ಸಹಸ್ರಪಾತ್. ಆನಂತರ ಯಸ್ತೆ ಏ ಮನ್ಯೋ ವೀಧದ್ವಜ್ರತಾಯಕ ಸ ಓಜ ಪುಷ್ಯತೆ ವಿಶ್ವಮಾನುಟಕ. ಇವೆಲ್ಲ ಮಂತ್ರಗಳು. ಇನ್ನು ಈ ಮಂತ್ರಗಳನ್ನು ಎಲ್ಲಿ ವಿನಿಯೋಗ ಮಾಡಬೇಕು? ಸಹಸ್ರತೀರ್ಥ ಅಭಿಷೇಕದ ವೇಳೆಯಲ್ಲಿ ಹೇಳಬೇಕು. ಅಂಬರಣಿ ಸೂಕ್ತವನ್ನು ನಿರ್ಮಾಲ್ಯ ತೆಗೆಯುವಾಗ ಹೇಳಬೇಕು. ಮನ್ಯು ಸೂಕ್ತವನ್ನು ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಹೇಳಬೇಕು. ಇದು ಋಗ್ವೇದದಲ್ಲಿ ಹೇಳೋದಿಲ್ಲ. ಋಗ್ವೇದಕ್ಕೆ ಸಹಾಯಕವಾದ ಬ್ರಾಹ್ಮಣ ಗ್ರಂಥಗಳಿವೆ. ಆ ಬ್ರಾಹ್ಮಣ ಗ್ರಂಥದಲ್ಲಿ ಈ ಪುರುಷ ಸೂಕ್ತ ಯಾವಾಗ ಬಂತು, ಯಾವ ಕಾಲಕ್ಕೆ ಬಂತು, ಯಾವಾಗ ಋಷಿಗಳು ಇದನ್ನು ಕಂಡುಕೊಂಡರು, ಇದನ್ನು ಎಲ್ಲಿ ಉಪಯೋಗಿಸಬೇಕು, ಇದೆಲ್ಲ ವಿಚಾರಗಳನ್ನು ಬ್ರಾಹ್ಮಣ ಹೇಳ್ತಾರೆ. ಆ ನಂತರ ಈ ಮಂತ್ರಗಳಿಂದ ಪ್ರತಿಪಾದ್ಯನಾದ ಬ್ರಹ್ಮನನ್ನು ಉಪನಿಷತ್ತುಗಳು ಹೇಳ್ತವೆ. ಉಪನಿಷತ್ನಲ್ಲಿ ವಿಧಿವಿಧಾನ ಏನು ಹೇಳೋದಿಲ್ಲ. ಆ ಬ್ರಹ್ಮನ ಆ ಒಂದು ವಿಶಿಷ್ಟವಾದಂತಹ ಸ್ವರೂಪ, ಬ್ರಹ್ಮನ ಉಪಕಾರಗಳನ್ನು, ಬ್ರಹ್ಮನ ಲಕ್ಷಣಗಳನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಸರಿ, ತ್ರಿವಿಕ್ರಮಾಚಾರ್ಯರೇ, ಇವು ಮೂರನ್ನು ನೀವು ಪ್ರಮಾಣ ಅಂತ ಒಪ್ತೀರಾ? ತ್ರಿವಿಕ್ರಮಾಚಾರ್ಯರು ಇಲ್ಲ, ಅದ್ವೈತದಲ್ಲಿ ಅಥವಾ ಮಾಯಾವಾದದಲ್ಲಿ ಮಂತ್ರ ಬ್ರಾಹ್ಮಣಗಳು ಇವು ಪ್ರತ್ಯಕ್ಷವಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳ ಸಂಬಂಧಿತವಾದ್ದರಿಂದಾಗಿ ನಮ್ಮ ಪ್ರಕಾರ ಪ್ರತ್ಯಕ್ಷದಲ್ಲಿ ಕಾಣ್ತದೆ. ಇದೆಲ್ಲವೂ ಇದು ಮಿಥ್ಯ. ಪ್ರತ್ಯಕ್ಷವಾದ ವಿಷಯಕವನ್ನು ಹೇಳ್ತಕ್ಕಂತಹ ವೇದ ಭಾಗ ಅದು ಅಪ್ರಮಾಣ. ಬ್ರಹ್ಮನನ್ನು ಹೇಳುವ ಉಪನಿಷತ್ತು ಮಾತ್ರ ಪ್ರಮಾಣ ಅಂತ ನಾನು ಅಂತೀನಿ. ಮಧ್ವಾಚಾರ್ಯ ಹೌದಲ್ಲ? ಹಾಗಾದರೆ ನಿಮ್ಮ ಮಾತು ಹೇಗಾಯಿತು? ತಲೆ ಇದೆ ಅಂತ ಮಾತ್ರ ಒಪ್ತೇನೆ, ಅದಕ್ಕೆ ದೇಹ ಕಾಲಿದೆ ಅಂತ ಒಪ್ಪೋದಿಲ್ಲ ಅಂತ ಆಯಿತು. ನೀವೆಷ್ಟು ಸರಿ ಹೇಳಿ? ಆ ಮನುಷ್ಯನ ಅಸ್ತಿತ್ವವನ್ನು ಒಪ್ಪಲಿಕ್ಕೆ ನೀವು ತಯಾರಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಅವನ ತಲೆ ಒಂದೇ ಇದೆ ಅಂತ ಕೂಡ ಹೇಳ್ತೀರಿ. ತಲೆ ಇದ್ದ ನಂತರ ಅದರ ಜೊತೆಗೆ ದೇಹ ಕಾಲು ಇರಬೇಕಲ್ಲ. ಉಪನಿಷತ್ತಿದ್ದಾಗ ಉಪನಿಷತ್ತು ವೇದಗಳ ಒಂದು ಭಾಗ. ಆದ್ದರಿಂದ ಅದಕ್ಕೆ ಮಂತ್ರ ಮತ್ತು ಬ್ರಾಹ್ಮಣ ಭಾಗಗಳು ಇರಲೇಬೇಕು. ಆದ್ದರಿಂದಾಗಿ ನೀವೇನು ಹೇಳ್ತೀರಿ? ಅವು ಅತತ್ವ ವೇದಕಗಳಾಗಿವೆ. ಮಿಥ್ಯಾ, ಸುಳ್ಳಾದ ಜಗತ್ತಿನ ಯಜ್ಞಯಾಗಾದಿಗಳು, ಸುಳ್ಳಾದ ಯಜ್ಞಯಾಗಾದಿಗಳಿಗಿರ್ತಕ್ಕಂಥ ದೇವತೆಗಳು, ಇವುಗಳನ್ನು ಈ ವಿಷಯದಲ್ಲಿ ಅವು ಹೇಳೋದ್ರಿಂದ ಅವು ಅಪ್ರಮಾಣ ಅಂತ ಹೇಳ್ತೀರಿ. ಒಂದು ಪ್ರಮಾಣ ಒಂದು ಅಪ್ರಮಾಣ ಅಂತ ಹೇಗೆ ಹೇಳ್ತೀರಿ? ಇಲ್ಲ, ಸ್ವಲ್ಪ ಇದರಲ್ಲಿ ಸುಧಾರಣೆ ಹೇಳ್ತಾರೆ. ಅವು ಅತತ್ವಾವೇದಕ ಪ್ರಮಾಣಗಳು, ಉಪನಿಷತ್ತು ತತ್ವಾವೇದಕ ಪ್ರಮಾಣ ಅಂತ ಹೇಳ್ತೀನಿ. ಸುಳ್ಳಾದ ಜಗತ್ತಿನ ವಿಷಯಕ್ಕೆ ಪ್ರಮಾಣ ಮಂತ್ರ ಮತ್ತು ಬ್ರಾಹ್ಮಣಗಳು. ಆನಂತರ ಸತ್ಯವಾದ ಬ್ರಹ್ಮ ವಿಷಯಕ ಪ್ರಮಾಣ ಉಪನಿಷತ್ತುಗಳು. ಹೀಗೆ ಹೇಳ್ತೇನೆ. ಅಪ್ರಮಾಣ ಅಂತ ಹೇಳೋದಿಲ್ಲ. ಈ ಎರಡೂ ರೀತಿಯಾಗಿರ್ತಕ್ಕಂಥದ್ದನ್ನು ಹೇಳ್ತೇವೆ.
ನೀವು ಅತತ್ವಾವೇದಕ ಪ್ರಮಾಣ ಮತ್ತು ಉಪನಿಷತ್ತಿಗೆ ತತ್ವಾವೇದಕ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳ್ತೀರಿ. ಯಾಕೆ ಎರಡನೇದು ಪರಮಾರ್ಥಭೂತವಾದಂಥ ಬ್ರಹ್ಮ ವಿಷಯದಲ್ಲಿ ವೇದ ತತ್ವಾವೇದಕ ಪ್ರಮಾಣ, ಆನಂತರ ಮಂತ್ರ ಮತ್ತು ಬ್ರಾಹ್ಮಣಗಳು ಅತತ್ವಾವೇದಕ ಪ್ರಮಾಣ. ಅತತ್ವವೇದಕ ಅಂತಂದರೆ ಏನು? ಅಯತತಸ್ಯ, ಅತತ್ವ ಯಾವ ತತ್ವ ಅಲ್ಲ, ಅಯಥಾರ್ಥ ಯಾವುದು ಸತ್ಯವಾಗಿಲ್ಲ ಅದನ್ನು ತಿಳಿಸ್ತಕ್ಕಂಥದ್ದು ಅತತ್ವವೇದಕ ಅಂತಂತಾರೆ. ಯಾವುದು ಸತ್ಯ ಇಲ್ಲ ಅದರ ಬಗ್ಗೆ ಹೇಳ್ತಕ್ಕಂಥದ್ದು ಅದು ಅತತ್ವವೇದಕ ಪ್ರಮಾಣ ಅಂತಂತೀರಿ. ಯಾವುದು ಸತ್ಯ ಇದೆ ಅದರ ಬಗ್ಗೆ ಹೇಳ್ತಕ್ಕಂಥದ್ದು ತತ್ವವೇದಕ ಪ್ರಮಾಣ ಅಂತಂತೀರಿ. ಸುಳ್ಳಾದ ಪ್ರಮಾಣ ಅಂತ ಅನ್ನೋದು ಎಂದಾದರೂ ವಾಕ್ಯ ಸರಿ ಹೋಗ್ತದೆ ಹೇಳಿ ನೀವು. ಪ್ರಮಾಣ ಅಂತಂದಮೇಲೆ ಸತ್ಯ ವಿಷಯದಲ್ಲೇ ಪ್ರಮಾಣ. ಅದು ಮೊದಲು ಅತತ್ವಾವೇದಕ ಅಂಥೇಳಿ ಅಂದರೆ ಬ್ರಾಹ್ಮಣ ಮತ್ತು ಮಂತ್ರಬ್ರಾಹ್ಮಣಗಳು ಅತತ್ವಾವೇದಕ ಪ್ರಮಾಣ ಅಂತ ಹೇಳಿ ಆನಂತರ ಅವುಗಳನ್ನು ಅತತ್ವಾವೇದಕ ಅಂತ ಮೊದಲು ಹೇಳ್ತೀರಿ, ಆನಂತರ ಪ್ರಮಾಣ ಅಂತ ಹೇಳ್ತೀರಿ. ಇದು ಸರಿ ಹೋಗೋದಿಲ್ಲ, ಇದು ಸ್ವವ್ಯಾಹತವಾಗ್ತದೆ. ನೀವು ವೇದವನ್ನು ತತ್ವಾವೇದಕ ಅಂತಿಕೊಂಡಂತ ಹೇಳಿ ಅನ್ನದೇ ಇದ್ದಾಗ ವೇದ ಅಪ್ರಮಾಣ ಅಂತ ಅನ್ನೋದಾಗೆ ಆಯಿತು. ಅತತ್ವಾವೇದಕ ಅಂತ ಹೇಳೋದು ಪ್ರಮಾಣದ ಅಂತ ತಿಳ್ಕೊಂಡಂತ ಹೇಳಿದ್ರೆ ನಿಮಗೂ ಶೂನ್ಯಕ್ಕೂ ಏನು ನಂತರ ಉಳಿಯಿತು. ಅವರು ವೇದ ಅಪ್ರಮಾಣ ಅಂತಂತಾರೆ, ನೀವು ಅತತ್ವವೇದಕ ಅಂತಂತೀರಿ. ಆದ್ದರಿಂದಾಗಿ ನಾವು ನಿಮಗೆ ನೀವು ಶೂನ್ಯವಾದಿಗಳು ಒಂದೇ ಅಂತ ನಾವು ಅಂದಿದ್ದೇವೆ ಅಂತ ತಿಳ್ಕೊಂಡಂತ ಹೇಳಿ ನಾವು ಅಂತೇವೆ. ಯಂ ತತ್ವ ವೇದಕಂ ವೇದ ವೇದಾಂಶಂ ವೇದದೂಷಕಃ. ನಾರಾಯಣ ಪಂಡಿತಾಚಾರ್ಯದನ್ನು ಮತ್ತು ಈ ರೀತಿಯಾಗಿ ನಮಗೆ ಹೇಳ್ಕೊಡ್ತಾರೆ. ತತ್ತಸ್ಯ ಅವರ್ಣನೀಯತ್ವಾತ್ ಸ ತತ್ವ ವೇದಕಃ ಕಥಂ. ಇಲ್ಲ ಶ್ರೀಮದಾಚಾರ್ಯರೇ, ನಾವು ಉಪನಿಷತ್ ಭಾಗವನ್ನು ತತ್ವಾವೇದಕ ಅಂತ ಹೇಳಿದ್ದೇವೆ, ಅದರಿಂದಾಗಿ ಕೂಡ ಒಟ್ಟು ವೇದದಲ್ಲಿ ಕೆಲವು ಭಾಗ ಪ್ರಮಾಣ ಅಂತ ನಾವು ಹೇಳಿದ್ದೀವಲ್ಲ, ಅದಕ್ಕೆ ನಾವು ವೇದ ನಿಂದಕರು ಹೇಗಾಗ್ತೇವೆ, ವೇದವನ್ನು ಅಪ್ರಮಾಣ ಅಂತ ಹೇಳ್ತೇವೆ ಅಂತ ಹೇಗಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿದರೆ ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ವೇದದೂಷಕ, ವೇದದ ಎರಡು ಭಾಗಗಳನ್ನು ಅಪ್ರಮಾಣ ಅಂತ ಹೇಳುವ ಅತತ್ವಾವೇದಕ ಅಂತ ಹೇಳ್ತಕ್ಕಂತಹ ನೀವು ಯಂ ವೇದಾಂಶಂ, ಯಾವ ವೇದದ ಭಾಗವನ್ನು, ತತ್ವಾವೇದಕಂ ವೇದ, ಉಪನಿಷತ್ ಭಾಗವನ್ನು ಅರ್ಥ ನಿಮಗೆ ತತ್ವ ಅಂತ ಸ್ವಲ್ಪ ಗದ್ದಲಾಗಿದ್ದರೆ ಹೇಳ್ತಾನೆ. ತತ್ವ ಅಂತ ತಿಳ್ಕೊಂಡಂತಂದರೆ ಸತ್ಯವಾದದ್ದು, ಅತತ್ವ ಅಂದರೆ ಸತ್ಯವಾಗದೇ ಇದ್ದದ್ದು, ಇಷ್ಟೇ ಇಟ್ಕೊಳ್ಳಿ. ಸತ್ಯವಾದ ಬ್ರಹ್ಮನ ಬಗ್ಗೆ ಹೇಳ್ತಕ್ಕಂಥ ಉಪನಿಷತ್ತು ಇದು ಪ್ರಮಾಣ, ಅಸತ್ಯವಾದ ಜಗತ್ತಿನ ಬಗ್ಗೆ ಹೇಳ್ತಕ್ಕಂಥ ಮಂತ್ರ ಬ್ರಾಹ್ಮಣ ಭಾಗ ಇದು ಅಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಅವ್ರು ಹೇಳಿದಂತೆ ಆಯಿತು. ಯಾವುದನ್ನು ಬ್ರಹ್ಮನ ವಿಷಯಕ್ಕೆ ಪ್ರಮಾಣ ಅಂತ ನೀವು ಹೇಳ್ತೀರೋ ಆ ಬ್ರಹ್ಮ ನಿಮ್ಮ ಪ್ರಕಾರ ಅವರ್ಣನೀಯ, ಅವನನ್ನು ಯಾವ ಶಬ್ದಗಳಿಂದ ಹೇಳಲಿಕ್ಕೆ ಬರೋದಿಲ್ಲ, ಅವಾಚ್ಯ ಅಂತ ಹೇಳ್ತೀರಿ. ಉಪನಿಷತ್ತು ಬ್ರಹ್ಮನ ವಿಷಯದಲ್ಲಿ ಪ್ರಮಾಣ ಅಂತ ಹೇಳ್ತೀರಿ, ನಂತರ ಅವನನ್ನು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ ಅಂತಂತೀರಿ. ಯಾಕೆ ಪರಸ್ಪರ ಹೇಗೆ ಹೇಳ್ತೀವಿ, ಹೇಗೆ ಇದರರ್ಥ ಏನಾಯಿತು ಅಂತ ತಿಳ್ಕೊಂಡಂತಂದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬಗ್ಗೆ ಈ ಗ್ರಂಥ ಪ್ರಮಾಣವಾಗಿದೆ, ಆದರೆ ಆ ವ್ಯಕ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ, ಆಮೇಲೆ ಗ್ರಂಥ ಪ್ರಮಾಣವಾಗಿದೆ ಅನ್ನೋದಕ್ಕೆ ಪ್ರಯೋಜನ. ಆದ್ದರಿಂದಾಗಿ ನೀವು ವೇದ ಒಪ್ಪಿಯೂ ಕೂಡ ಆ ವೇದದಿಂದ ಪ್ರತಿಪಾದ್ಯನಾಗುವ ಬ್ರಹ್ಮನನ್ನು ಅವನು ಯಾವುದರಿಂದಲೂ ವಾಚ್ಯನಲ್ಲ ಅಂತ ತಿಳ್ಕೊಂಡಂತ ಹೇಳ್ತೀರಿ. ಆದ್ದರಿಂದ ಪರಸ್ಪರ ವಿರುದ್ಧ ಮಾತನಾಡ್ತೀರಿ. ನೀವು ಅಷ್ಟೇ, ಅವರು ಡೈರೆಕ್ಟಾಗಿ ವೇದ ಅಪ್ರಮಾಣ ಅಂತಂತಾರೆ, ನೀವು ಇಂಡೈರೆಕ್ಟಾಗಿ ಸ್ವಲ್ಪ ತಿರುಗಿಸಿ ವೇದ ಅಪ್ರಮಾಣ ಅಂತಂತೀರ ಅಷ್ಟೇ. ಅವರು ಸ್ಪಷ್ಟವಾದಿಗಳು, ನೀವು ಅಸ್ಪಷ್ಟವಾದಿಗಳು.
ಆದರೆ ಇಬ್ಬರು ವೇದ ಅಪ್ರಮಾಣ ಅಂತಂತೀರಿ. ಆದ್ದರಿಂದಾಗಿ ನಿಮ್ಮನ್ನು ನಾವು ಶೂನ್ಯವಾದಿಗಳು ನೀವು ಒಂದೇ ಅಂತ ತಿಳ್ಕೊಂಡಂತಂದಿದ್ದೆ. ಇಲ್ಲ ಆಚಾರ್ಯರೇ, ನಮ್ಮ ಸಿದ್ಧಾಂತ ಇನ್ನೂ ಸ್ವಲ್ಪ ಭಾಳ ಬೇರೆ ಇದೆ. ಬ್ರಹ್ಮನನ್ನು ಸಕಲ ಶಬ್ದಗಳಿಂದ ಅವಾಚ್ಯ ಅಂತ ನಾವು ಹೇಳಿದರೂ ಕೂಡ ಅವನನ್ನು ಲಕ್ಷಣಾದಿಂದ ವೇದಗಳು ಅವನನ್ನು ಹೇಳ್ತವೆ ಅಂತ ತಿಳ್ಕೊಂಡಂತೆ. ಈ ಶಬ್ದ ಸಾಮಾನ್ಯ ಶ್ರೋತೃಗಳಿಗೆ, ಅಂದರೆ ಯಾರಿಗೆ ಸಾಹಿತ್ಯ ಶಾಸ್ತ್ರ ಓದಿಲ್ಲ ಅವರಿಗೆ ಸ್ವಲ್ಪ ಹೊಸ ಶಬ್ದ ಅಂತ ಅನ್ನಿಸ್ತದೆ. ಏನು ಚಿಂತೆ ಮಾಡಿಬಿಡ, ಅದನ್ನು ತಿಳಿಸಿ ಹೇಳ್ತದೆ. ಲಕ್ಷಣದಿಂದ ಈಗ ಬ್ರಹ್ಮ ಸೃಷ್ಟಿಕರ್ತ ಅಂತ ತಿಳ್ಕೊಂಡಂತ ಹೇಳ್ತದೆ. ಬ್ರಹ್ಮನು ಸೃಷ್ಟಿಕರ್ತನು, ಇದು ವಾಕ್ಯ ಸ್ಪಷ್ಟವಾದ ವಾಕ್ಯ. ಆದರೆ ಈ ವಾಕ್ಯದಿಂದ ಬ್ರಹ್ಮ ಹೇಳಲ್ಪಡೋದಿಲ್ಲ ಅಂತ ತಿಳ್ಕೊಂಡಂತೀರಿ. ಹಾಗಾದರೆ ಬ್ರಹ್ಮನು ಸೃಷ್ಟಿಕರ್ತನು ಇದಕ್ಕೆ ಏನರ್ಥ? ಲಕ್ಷಣದಿಂದ ಇವನು ಅಕರ್ತ ಅಲ್ಲ ಅಂತ ಎಷ್ಟು ಹೇಳ್ತೇವೆ, ಕರ್ತ ಅಂತ ಹೇಳೋದಿಲ್ಲ. ಕರ್ತ ಅಂತ ಹೇಳಿದ್ರೆ ವಾಚ್ಯನಾಗ್ತಾನೆ. ಕರ್ತ ಅಂತ ತಿಳ್ಕೊಂಡಂತ ಹೇಳಿದ್ರೆ ಅವನ ಬಗ್ಗೆ ವೇದ ಹೇಳಲಿಕ್ಕೆ ಬರ್ತದೆ. ನಮ್ಮ ಪ್ರಕಾರ ಪರಮಾತ್ಮ ಅವಾಚ್ಯ, ಅವನನ್ನು ಯಾವ ರೀತಿಯಿಂದ ನಾವು ಹೇಳಲಿಕ್ಕೆ ಆಗೋದಿಲ್ಲ ಪರಮಾತ್ಮನನ್ನು. ಆದ್ದರಿಂದಾಗಿ ಅವರ್ಣನೀಯನಾದ್ದರಿಂದಾಗಿ ಲಕ್ಷಣದಿಂದ ನಾವು ಬ್ರಹ್ಮನ ವಿಷಯಕವಾದಂಥ ಜ್ಞಾನವನ್ನು ಮಾಡಿಕೊಳ್ತೇವೆ ಅಂತ ಅದ್ವೈತಗಳು ಹೇಳ್ತಾರೆ. ಇದರ ಬಗ್ಗೆ ಒಂದು ಸ್ವಲ್ಪ ವಿಷಯ ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಶಬ್ದ ಶಕ್ತಿ ಅಂತ ತಿಳ್ಕೊಂಡಂಥೇಳಿ, ಶಬ್ದಗಳಿಗೆ ಒಂದು ತರಹದ ಶಕ್ತಿ ಇರ್ತದೆ. ಶಬ್ದಕ್ಕೆ ಶಕ್ತಿ ಇದೆ ಅಂತ ಅರ್ಥ ಏನು? ಆ ಶಬ್ದಕ್ಕೆ ಒಂದು ಮೊದಲಿನಿಂದಲೂ ಬಂದಿರತಕ್ಕಂಥ ಒಂದು ಅರ್ಥ ಇರ್ತದೆ. ಮಾಯಾವಾದಿಗಳು ಹೇಳ್ತಾರೆ, ವೇದ ಉಪನಿಷದ್ ಭಾಗ ಮಾತ್ರ ಪ್ರಮಾಣ. ಉಪನಿಷದ್ ಭಾಗ ಪ್ರಮಾಣ ಇದ್ದರೂ ಕೂಡ ಬ್ರಹ್ಮ ಅವರ್ಣನೀಯ, ಅವನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಶಬ್ದದಿಂದಲೂ ಅವನನ್ನು ತಿಳಿಸಿ ಹೇಳಲಿಕ್ಕಾಗೋದಿಲ್ಲ, ಅವಾಚ್ಯ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಹಾಗಾದ್ರೆ ವೇದ ಪ್ರಮಾಣ ಅಂತ ಯಾಕಂತೀರಿ ಅಂತಂದರೆ, ವೇದದ ವಾಕ್ಯಗಳು ಲಕ್ಷಣದಿಂದ ಬ್ರಹ್ಮನ ಒಂದು ಕಾನ್ಸೆಪ್ಟನ್ನು ನಮಗೆ ಕೊಡ್ತವೆ. ಬ್ರಹ್ಮ ಸತ್ಯ ಅಂತ ಹೊಂದಿದ್ದೀವಲ್ಲ, ಆ ಬ್ರಹ್ಮನಿಗೆ ಯಾವ ವಿಶೇಷಣಗಳಿಲ್ಲ. ಬ್ರಹ್ಮ ಹೀಗಿದ್ದಾನೆ, ಹಾಗಿದ್ದಾನೆ, ಅವರಿದ್ದಾನೆ, ಯಾವ ವಿಶೇಷಣಗಳಿಲ್ಲ. ಸಕಲ ನಿರ್ವಿಶೇಷ, ಸಕಲ ವಿಶೇಷಣಗಳಿಂದ ರಹಿತನಾಗಿದ್ದಾನೆ. ಆದರೆ ಅವನು ಸತ್ಯನಾಗಿದ್ದಾನೆ. ಅದನ್ನು ಡೈರೆಕ್ಟ್ ಶಬ್ದಗಳಿಂದ ಹೇಳಲಿಕ್ಕೆ ಬರದೇ ಇದ್ದರೂ ಇಂಡೈರೆಕ್ಟ್ ಶಬ್ದಗಳಿಂದ ಹೇಳಲಿಕ್ಕೆ ಬರ್ತಾರೆ. ಇದಕ್ಕೆ ಲಕ್ಷಣ ಅಂತ ಕರೀತಾರೆ. ಇನ್ನು ಶಬ್ದಶಕ್ತಿ, ಈಗ ಇದು ಗಡಿಗೆ, ಇದು ಅಂತನ್ನೋದು ಕೋಶದಿಂದ ಇದು ಎದುರಿಗಿರುವ ವಸ್ತು, ಇದು ನಿಶ್ಚಿತ, ಇದರಲ್ಲಿ ಚೇಂಜ್ ಆಗೋದಿಲ್ಲ. ಗಡಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆಕೃತಿಗೆ, ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಆಕೃತಿಗೆ ಗಡಿಗೆ ಅಂತ ಕರೀತೇವೆ. ಇದು ಮೊದಲಿನಿಂದಲೂ ಕೋಶದಿಂದಲೂ ಮತ್ತು ನಿಶ್ಚಿತ ವ್ಯವಹಾರದಿಂದಲೂ ಬಂದಿರತಕ್ಕಂಥ ಅರ್ಥ. ಈ ನಿಶ್ಚಿತ ವ್ಯವಹಾರದಿಂದ ಬಂದಿರತಕ್ಕಂಥ ಅರ್ಥ ಅಂದರೆ, ನಾವು ವ್ಯವಹಾರದಲ್ಲಿ ಏನು ಮಾತನಾಡ್ತೇವೆ? ಇದು ಮನೆ, ಊಟಕ್ಕೆ ಹಾಕು, ನಾನು ಊಟಕ್ಕೆ ಕೊಡ್ತೀನಿ, ಊಟ ಮಾಡ್ತಕ್ಕಂಥ ಪದಾರ್ಥ ಬಂದು ನಾನು ಕೂತ್ಕೊಳ್ತೀನಿ, ತಟ್ಟೆ ಹಾಕು ಬಡಿಸು ಅಂತ ಅರ್ಥ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥಾಂತರ ಆಗೋದಿಲ್ಲ. ಇದಕ್ಕೆ ಶಬ್ದಶಾಸ್ತ್ರದಲ್ಲಿ ಅಭಿಧ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಭಿಧ ಅಂತಂದೇನು? ವ್ಯವಹಾರದಿಂದ ಸಿದ್ಧವಾದ ಕೋಶದಲ್ಲಿ ಬಂದಿರತಕ್ಕಂಥ ಶಬ್ದದ ಅರ್ಥಗಳಿಂದ ಏನು ಒಂದು ತಿಳುವಳಿಕೆ ಬರ್ತದೆ, ಇದಕ್ಕೆ ಅಭಿಧ ಎಂದು ಹೆಸರು. ಇನ್ನು ಶಬ್ದಶಕ್ತಿಯಲ್ಲಿ ಮೂರಿದ, ಇನ್ನೊಂದು ಎರಡನೇದು ಲಕ್ಷಣ, ಮೂರನೇದು ವ್ಯಂಜನ. ಲಕ್ಷಣ ಅಂದ್ರಲ್ಲಿ ಏನಿರ್ತದೆ ಅಂತ ತಿಳ್ಕೊಂಡಂತಂದರೆ, ಡೈರೆಕ್ಟ್ ಶಬ್ದಾರ್ಥ ನಾವು ಇಟ್ಟುಕೊಳ್ಳೋದಿಲ್ಲ. ಲಕ್ಷಣದಲ್ಲಿ ಡೈರೆಕ್ಟ್ ಶಬ್ದಾರ್ಥವನ್ನು ನಾವು ಇಟ್ಟುಕೊಳ್ಳೋದಿಲ್ಲ. ಆ ಶಬ್ದಾರ್ಥದಿಂದ ಇನ್ನೊಂದು ಅರ್ಥವನ್ನು ಅದಕ್ಕೆ
ಕಲ್ಪಿತವಾದ ಒಂದು ಅರ್ಥವನ್ನು, ಕಲ್ಪಿತವಾದ ಅಂತಂದರೆ ಅದರಿಂದ ಸೂಚಿತವಾಗುವ ಅರ್ಥವನ್ನು ಅದಕ್ಕೆ ಹೇಳ್ತೇವೆ. ಈಗ ಉದಾಹರಣೆಗೆ ಹೇಳ್ತಾನೆ, ನೋಡಿರಿ ನನ್ನ ಮನೆ ವಿರಾರ್ ಸ್ಟೇಷನ್ ಮೇಲೆ ಅದು, ಬಂದುಬಿಡ್ರಿ ನೀವು. ಸ್ಟೇಷನ್ ಮೇಲೆ ಯಾರು ಮನೆ ಕಟ್ಲಿಕ್ಕೆ ಕೊಡ್ತಾರೆ? ಸ್ಟೇಷನ್ ಮೇಲೆ ಮನೆ ಇದ್ರೆ ಗಾಡಿ ಹೋಗೋದು ಬರೋದು ಹೆಂಗೆ? ಅಂದರೆ ಸ್ಟೇಷನ್ ಮೇಲೆ ಇದ್ದರೆ ಎಷ್ಟು ಸಮೀಪವಾಗ್ತಿತ್ತೋ ಅಷ್ಟು ಸ್ಟೇಷನ್ ಬದುಕೆ ಅದ ಅಂತ ಅರ್ಥ. ಸ್ಟೇಷನ್ ಮೇಲೆ ಇದ್ದ ಹಾಗೆ, ಸ್ಟೇಷನ್ ಮೇಲೆ ಇದೆ ಅಂತಂದರೆ ಸ್ಟೇಷನ್ ಮೇಲೆ ಇದ್ದ ಹಾಗೆ ಅಂತ ಅರ್ಥ. ಗಂಗಾಯಾಮ್ ಘೋಷ, ನನ್ನ ಗುಡಿಸಲು ಗಂಗಾದೊಳಗೆ ಅದ ರೀ, ನೀರಿನೊಳಗಿರ್ತೇನೆ ಇಲ್ಲ, ಗಂಗೆ ದಂಡೆಯಲ್ಲಿ ಇದೆ ಅಂತ ಅರ್ಥ. ಇಲ್ಲಿ ಶಬ್ದಾರ್ಥ ಏನು? ಗಂಗೆ ಎಲ್ಲಿ ಅನ್ನೋ ಶಬ್ದಾರ್ಥ ಹೋಯಿತು, ಅದರಿಂದ ಸೂಚಿತವಾಗುವ ಅತಿ ಸಾಮೀಪ್ಯ ಅಂತನೂ ಅರ್ಥ ಬಂತು. ಇದಕ್ಕೆ ಲಕ್ಷಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇದಕ್ಕೆ ಲಕ್ಷಣ ಅಂತ ಕರೀತಾರೆ. ಇನ್ನು ಮೂರನೇದ್ದು ವ್ಯಂಜನ. ವ್ಯಂಜನ ಅಂತ ತಿಳ್ಕೊಂಡಂತಂದ್ರೆ ಏನು? ಶಬ್ದಾರ್ಥಕ್ಕೆ ಸಂಬಂಧಿತ ಇರೋದೇ ಇಲ್ಲ, ಅದರಿಂದ ಸೂಚಿತವಾಗುವ ಅರ್ಥ ಸಂದರ್ಭಕ್ಕೆ ಅನುಸಾರವಾಗಿ ಅದರ ಅರ್ಥ ಬದಲಾಗ್ತದೆ. ಸಂಸ್ಕೃತದಲ್ಲಿ ಸೈಂಧವ ಶಬ್ದಕ್ಕೆ ಉಪ್ಪು ಅಂತ ಹೆಸರು, ಸೈಂಧವ ಶಬ್ದಕ್ಕೆ ಕುದುರೆ ಅಂತೂ ಅರ್ಥ ಇದೆ. ನಾನು ಊಟಕ್ಕೆ ಕುಳಿತುಕೊಂಡಾಗ ಸೈಂಧವಂ ಆನೆಯ, ಸೈಂಧವ ತೆಗೆದುಕೊಂಡು ಬಾ ಅಂತಂದರೆ ಉಪ್ಪನ್ನೇ ತರಬೇಕು ನೀನು. ಸೈಂಧವ ಶಬ್ದ ಕುದುರೆ ಅಂತ, ಕುದುರೆ ತಂದು ನಿಂದಿರ್ತೀನಿ ಅಂತಂದರೆ ಇಲ್ಲ. ಶಬ್ದದಿಂದ ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂತ ಅನ್ನೋದು ಅದು ಅನೇಕ ರೀತಿಯಾಗಿರ್ತಕ್ಕಂಥ ಅಭ್ಯಾಸದಿಂದ ಅನೇಕ ಲೋಕೋಕ್ತಿಗಳಿಂದ, ಅನೇಕ ಪ್ರಯೋಗಗಳಿಂದ, ಕವಿಕಲ್ಪನೆಯಿಂದ ಅದೆಲ್ಲೂ ಕೂಡ ತಯಾರಾಗ್ತದೆ. ಅದಕ್ಕೆ ವ್ಯಂಜನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಏನು ರೀ ಅವ ಸಿಂಹ ಇದ್ದಾನೆ ರೀ, ಸಿಂಹ ಇದ್ದಾನೆ, ಶಿವನಂಗೆ ಮುಖ ಇಲ್ಲ, ಶಿವನಂಗೆ ಕೂದಲಿಲ್ಲ, ಶಿವನಂಗೆ ಕೊರೆ ಹಲ್ಲಿಲ್ಲ, ಹಾಗೆ ಸಿಂಹದಂಗೆ ಬಾಲ ಇಲ್ಲ, ನಾಲ್ಕು ಕಾಲಿಲ್ಲ, ಸಿಂಹ ಇದ್ದಾನೆ ಅಂತ ಕೊಂಡಂದ್ರೆ ಸಿಂಹದಂತೆ ವೀರನಿದ್ದಾನೆ ಅಂತ ಅರ್ಥ. ಶಿವ ಶಬ್ದದಿಂದ ವೀರತ್ವ ಅಭಿವ್ಯಕ್ತವಾಗ್ತದೆ, ಆದ್ದರಿಂದ ಸಿಂಹ ಅಂತ ಅರ್ಥ. ಸಿಂಹದಿಂದ ಶ್ರೇಷ್ಠ ಅಂದರೆ ವಿದ್ಯಾಸಿಂಹ ಅಂದರೆ ವಿದ್ಯೆಯಲ್ಲೇ ಶ್ರೇಷ್ಠ ಅಂತ ಅರ್ಥ. ಒಂದು ಸಿಂಹ ಅಂತ ತಿಳ್ಕೊಂಡು ಒಂದು ಸಿಂಹದಂತೆ ಇದ್ದಾರೆ ಅಂತ ಒಂದು ಅರ್ಥ ತಿಳ್ಕೊಳ್ಬೇಡಿ. ಹಾಗೆ ಇದಕ್ಕೆ ಒಂದು ಇದ್ದಂತೆ ಅರ್ಥ, ಇನ್ನೊಂದು ಅದರಿಂದ ಸೂಚಿತವಾಗುವ ಅರ್ಥ, ಇನ್ನೊಂದು ಸಂದರ್ಭಾನುಸಾರವಾಗಿ ಅಭಿವ್ಯಕ್ತವಾಗುವ ಅರ್ಥ. ಇದ್ದ ಅರ್ಥ, ಸೂಚಿತವಾಗುವ ಅರ್ಥ, ಅಭಿವ್ಯಕ್ತವಾಗುವ ಅರ್ಥ. ಇದಕ್ಕೆ ಅಭಿಧ, ಲಕ್ಷಣ, ವ್ಯಂಜನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ವ್ಯಂಜನ ಅನ್ನೋ ಶಬ್ದಶಕ್ತಿಯನ್ನು ಯಾವ ವೇದಾಂತಿಗಳು, ಯಾವ ನೈಯಾಯಿಕರು ಪ್ರಮಾಣ ಅಂತ ಹಿಡಿಯೋದಿಲ್ಲ. ಯಾಕೆ ಯಾವಾಗ ಬೇಕಾದಾಗ ಏನು ಬೇಕಾದ್ದು ಅಂತ ನನ್ನ ಪ್ರಕಾರ ನಾ ಅರ್ಥ ಹಚ್ಕೊಳ್ತೀನಿ, ನನ್ನ ಪ್ರಕಾರ ನೀ ಅರ್ಥ ಹಚ್ಕೊಳ್ತಿ, ಅದು ಒಂದು ವ್ಯವಸ್ಥೆ ಉಳಿಯೋದಿಲ್ಲ. ಲಕ್ಷಣ ಒಪ್ತಾರೆ. ಅದ್ವೈತಿಗಳಲ್ಲಿ, ಅದ್ವೈತ ಮತದಲ್ಲಿ ಅಥವಾ ಮಾಯಾವಾದ ಮತದಲ್ಲಿ ಉಪನಿಷತ್ ಮಂತ್ರಗಳಿಗೆ ಲಕ್ಷಣದಿಂದ ಅರ್ಥ ಹಚ್ಚಬೇಕು. ಉಪನಿಷತ್ ಮಂತ್ರ ಡೈರೆಕ್ಟಾಗಿ ಅರ್ಥವನ್ನು ಹೇಳೋದಿಲ್ಲ, ಲಕ್ಷಣದಿಂದ ಅರ್ಥ ಹಚ್ಕೊಳ್ಬೇಕು. ಲಕ್ಷಣದಲ್ಲಿಯೂ ಕೂಡ 3 ಥರದ ಲಕ್ಷಣಗಳಿವೆ. 3 ಥರದ ಲಕ್ಷಣಗಳಿವೆ. ಅವು ಹೇಗೆ ಅಂತ ತಿಳ್ಕೊಂಡಂತಂದರೆ, ಒಂದು ಜಹಲ್ ಲಕ್ಷಣ. ಜಹತ್ ಲಕ್ಷಣ ಅಂತ ತಿಳ್ಕೊಂಡಂತಂದರೆ ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷ್ಯಾರ್ಥವನ್ನು ಮಾತ್ರ ಸ್ವೀಕರಿಸಬೇಕು. ಆಗಲೇ ಹೇಳಿದಂತೆ ಗಂಗಾಯಾಮ್ ಘೋಷ ಅಂತ ಅರ್ಥ. ಗಂಗಾದಲ್ಲಿ ನನ್ನ ಗುಡಿಸಲದಂತಂದ್ರೆ ಗಂಗೆಯ ತೀರದಲ್ಲಿದೆ ಅಂತ ಅರ್ಥ. ಗಂಗೆ ಎಲ್ಲಿ ಅಂತನೂ ಒಳಗೆ ಅಂತನೂ ಅರ್ಥವನ್ನು ಬಿಟ್ಬಿಟ್ಟಿವಿ. ಅಂದರೆ ನಾವು ಶಬ್ದದಿಂದ ಗೊತ್ತಾಗುವ ಅರ್ಥವನ್ನು ಬಿಟ್ಟು ಅದರಿಂದ ಕಲ್ಪಿತವಾಗುವ ನೀರಿನಲ್ಲಿ ಗಂಗೆಯಲ್ಲಿಂದ ಸಮೀಪ ಅಂತ ಅರ್ಥ. ಆ ಸಾಮೀಪ್ಯ ಅನ್ನೋ ಅರ್ಥವನ್ನು ತೆಗೆದುಕೊಂಡಿದ್ದೇವೆ. ಅಲ್ಲಿ ವಾಚ್ಯಾರ್ಥ ಬಿಟ್ಟಿದ್ದೇವೆ. ಜಹತ್ ವಾಚ್ಯಾರ್ಥವನ್ನು ಬಿಟ್ಟು ಮಾಡಿರ್ತಕ್ಕಂಥ ಒಂದು ಅರ್ಥ, ಅದಕ್ಕೆ ಜಹತ್ ಲಕ್ಷಣ ಅಂತ ಕರೀತಾರೆ. ಇದನ್ನು ತಿಳಿದುಕೊಳ್ಳದೆ ಇದೆ ಮಾಯಾವಾದ ಅರ್ಥ ಆಗೋದಿಲ್ಲ. ಇನ್ನು ಅಜಹತ್ ಲಕ್ಷಣ, ವಾಚ್ಯಾರ್ಥವನ್ನು ಇಟ್ಕೊಳ್ಬೇಕು,
ಆ ನಂತರ ಅದರಿಂದ ಸೂಚಿತವಾಗುವ ಲಕ್ಷ್ಯಾರ್ಥವನ್ನು ಇಟ್ಟುಕೊಳ್ಬೇಕು. ಎರಡೂ ಇಟ್ಕೊಳ್ಬೇಕು. ಮೊದಲನೇದಲ್ಲಿ ವಾಚ್ಯಾರ್ಥ ಬಿಡ್ತೇವೆ, ಲಕ್ಷ್ಯಾರ್ಥ ಮಾತ್ರ ಇಟ್ಕೊಳ್ತೇವೆ. ಇನ್ನೊಂದರಲ್ಲಿ ಲಕ್ಷ್ಯಾರ್ಥವನ್ನು ಇಟ್ಕೊಳ್ತೇವೆ, ಆನಂತರ ವಾಚ್ಯಾರ್ಥವನ್ನು ಇಟ್ಕೊಳ್ತೇವೆ. ಅದು ಹೇಗೆ? ಉದಾಹರಣೆ ಹೇಗೆ ಅಂತ ತಿಳ್ಕೊಂಡಂತಂದರೆ, ಈಗ ನಾನು ಮೊಸರು ಸ್ವಲ್ಪ ಹುಳಿಯಾಗಲಿ ಅಂತ ತಿಳ್ಕೊಂಡಂತೇಳಿ ಸೂರ್ಯನ ಪ್ರಕಾಶಕ್ಕೆ ಮಾಳಿಗೆ ಮೇಲೆ ಇಟ್ಟೇನೆ. ಮಾಳಿಗೆ ಮೇಲೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿಯನ್ನು ಕೂಡಿಸ್ತೇನೆ. ಕಾಕೇಭ್ಯೋ ದಧಿರಕ್ಷತಾಂ, ಕಾಗೆಗಳು ಬಂದು ಮೊಸರು ತಿನ್ಬೋದು, ಕಾಗೆಗಳಿಂದ ನೀನು ಮೊಸರನ್ನು ಸಂರಕ್ಷಣೆ ಮಾಡು ಅಂತ ನಾನು ಹುಡುಗನಿಗೆ ಹೋಗಿ ಹೇಳಿದೆ. ನನ್ನ ಕೆಲಸಕ್ಕೆ ನಾನು ಹೋದೆ. ಬಂದ ಮೇಲೆ ನೋಡ್ತೀನಿ ಮೊಸರಿನ ಗಡಿಗಳಿಗೆ ಮೊಸರು ಖಾಲಿ ಆಗಿದೆ. ಅವಾಗ ಕೇಳಿದೆ, ಯಾಕೋ ಖಾಲಿ ಆಯಿತು? ಇಲ್ಲ, ಬೆಕ್ಕು ಬಂದು ಕುಡೀತು. ಮತ್ತು ಯಾಕೆ ಓಡಿಸ್ಲಿಲ್ಲ? ನೀವೇನು ಹೇಳಿದ್ರಿ? ಕಾಗೆಯಿಂದ ಸಂರಕ್ಷಣೆ ಮಾಡಿ ಅಂತ ಹೇಳಿದ್ರಿ, ಬೆಕ್ಕಿನ ಸಂರಕ್ಷಣೆ ಮಾಡಿ ಅಂತ ಹೇಳಿರಲಿಲ್ಲ ನನಗೆ. ಹಾಗಲ್ಲೋ ಮಹಾರಾಯ, ಕಾಗೆ ಅಂದರೆ ಕಾಗೆ ಇತ್ಯಾದಿ ಅಂದರೆ ವಾಚ್ಯಾರ್ಥವನ್ನು ಇಟ್ಕೊಳ್ಬೇಕು, ಅದರಿಂದ ಸೂಚಿತವಾಗಿ ಲಕ್ಷಿತವಾಗುವ ಬೆಕ್ಕು, ನಾಯಿ ಇತ್ಯಾದಿಗಳನ್ನು ಇಟ್ಕೊಳ್ಬೇಕು. ಆದರೆ ನೀವು ಇಟ್ಕೊಳ್ಳಿಲ್ಲ, ಹೋಗಲಿ ಅಂತ ತಿಳ್ಕೊಂಡು ಅದಕ್ಕೆ ಅಜಹಲ್ ಲಕ್ಷಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇನ್ನು ಇನ್ನೊಂದು ಲಕ್ಷಣ ಶಾಸ್ತ್ರದಲ್ಲಿದೆ. ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ ಜಹತ್ ಅಜಹಲ್ ಲಕ್ಷಣ. ಜಹತ್ ಅಜಹಲ್ ಲಕ್ಷಣದಲ್ಲಿ ವಾಚ್ಯಾರ್ಥದ ಮತ್ತು ಲಕ್ಷ್ಯಾರ್ಥದ ವಿಶೇಷಣಗಳನ್ನು ಬಿಟ್ಟು ಕೇವಲ ಅದರ ಶಕ್ತಿ ಮಾತ್ರ, ಶಬ್ದ ಶಕ್ತಿ ಮಾತ್ರನೂ ಸ್ವೀಕರಿಸಬೇಕು. ವಾಚ್ಯಾರ್ಥದ ಅರ್ಥವನ್ನು ಬಿಡಬೇಕು, ಅದರ ವಿಶೇಷತೆಗಳನ್ನು ಬಿಡಬೇಕು, ಲಕ್ಷ್ಯಾರ್ಥದ ವಿಶೇಷಣತೆಗಳನ್ನು ಬಿಡಬೇಕು. ಬಿಟ್ಟು ಅದರಲ್ಲಿ ಕೇವಲ ಶಕ್ತಿ ಮಾತ್ರ, ಅದೇನು ಶಕ್ಯತಾವಚ್ಛೇದಕವನ್ನು ಬಿಟ್ಟು ವ್ಯಕ್ತಿ ಮಾತ್ರವನ್ನು ಪ್ರತಿಪಾದನೆ ಮಾಡಬೇಕು. ಅದರ ಶಕ್ಯಾರ್ಥದ ಧರ್ಮಗಳನ್ನು ಬಿಟ್ಟು ಕೇವಲ ವ್ಯಕ್ತಿ ಮಾತ್ರವನ್ನು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಜಹತ್ ಅಜಹಲ್ ಲಕ್ಷಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಬಿಡಬೇಕು, ಇಟ್ಕೊಳ್ಬೇಕು, ಎರಡು. ಉದಾಹರಣೆಗೆ ನಾನು ನೀನು ಒಂದು, ನನ್ನ ಮಿತ್ರನಿಗೆ ಹೇಳ್ತೇನೆ, ನಾನು ನೀನು ಒಂದು ಅಂತ. ನಾನು ನೀನು ಒಂದು ಹೇಗಾಗ್ತದೆ? ಆಚಾರ್ಯ, ನಿಮ್ಮ ಹೆಸರು ಶ್ರೀನಿವಾಸ ಆಚಾರ್ಯ ಅಂತ ಹೇಳಿ, ನನ್ನ ಹೆಸರು ಮಾಧವಾಚಾರ್ಯ ಅಂತ ತಿಳ್ಕೊಂಡು ಅಂತ ಹೇಳಿ, ನಾವು ಇಬ್ಬರು ಒಂದೇ ಹೇಗಾಗ್ತೇವೆ? ಇಲ್ಲ. ನಿಮ್ಮ ಶ್ರೀನಿವಾಸಾಚಾರ್ಯತ್ವವನ್ನು ತೆಗೆದುಬಿಡ್ರಿ. ಶ್ರೀನಿವಾಸಾಚಾರ್ಯರು ಪಾಠ ಹೇಳ್ತೀರಿ, ವಿದ್ಯಾಪೀಠ ತೆಗೆದಿರಿ, ಎಲ್ಲ ತೆಗೆದುಬಿಡ್ರಿ. ಶ್ರೀನಿವಾಸಾಚಾರ್ಯ ಅಂತನೂ ಒಂದು ಮನುಷ್ಯ ಇಟ್ಕೊಳ್ರಿ. ನಾನು ಮಾಧವಾಚಾರ್ಯರು, ನನ್ನ ವಿಶೇಷಣಗಳು, ನನ್ನ ಅಭ್ಯಾಸ, ನನ್ನ ಇದು ಎಲ್ಲ ಬಾದಕ್ಕೆ ಸರಿಸ್ಬಿಡ್ತೇನೆ. ಮಾಧವ ಅಂತ ಹೆಸರನ್ನು ಬಿಟ್ಬಿಡ್ತೇನೆ. ನೀವು ಶ್ರೀನಿವಾಸ ಹೆಸರು ಬಿಟ್ಟಿದ್ದೀರಿ, ನಾವು ಮಾಧವ ಹೆಸರು ಬಿಡ್ತೀನಿ. ಆಗ ನಾನೇನಾದರೂ ನೀವು ಮನುಷ್ಯರು, ಮನುಷ್ಯನ ವ್ಯಕ್ತಿ, ನಾನು ಮನುಷ್ಯನ ವ್ಯಕ್ತಿ, ನಾವಿಬ್ಬರು ಒಂದೇ. ವ್ಯಕ್ತಿತ್ವ ಇಟ್ಟುಕೊಂಡಿದ್ದೇವೆ, ವ್ಯಕ್ತಿಯಿಂದ ಅರ್ಥವಾಗ್ತಕ್ಕಂಥ ವಿಶೇಷಣಗಳನ್ನು ಬಿಟ್ಟಿದ್ದೇವೆ. ಇದಕ್ಕೆ ಜಹತ್ ಅಜಹಲ್ ಲಕ್ಷಣ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿ ಶಬ್ದದಿಂದ ಅರ್ಥವಾಗಲಿಕ್ಕೆ ಅನೇಕ ಸಂದರ್ಭದಲ್ಲಿ ಸಾರ್ಥತೆ ಇದೆ. ಇದು ಸಾಹಿತ್ಯಶಾಸ್ತ್ರದಲ್ಲಿ ಮತ್ತು ವೇದಾಂತ ಶಾಸ್ತ್ರದ, ನ್ಯಾಯಶಾಸ್ತ್ರದಲ್ಲಿ ಈ ವಿಚಾರಗಳನ್ನು ವಿಚಾರ ಮಾಡ್ತಾರೆ. ಮಾಯಾವಾದಿಗಳನ್ನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ ಈ ಮೂರೂ ಲಕ್ಷಣಗಳನ್ನು ಸಂದರ್ಭದಂದಾಗ ನಾವು ಉಪಯೋಗಿಸ್ತೇವೆ. ಹೇಗೆ? ಅವ್ರು ಹೇಳುವ ಉದಾಹರಣೆ ಈ ರೀತಿಯಾಗಿದೆ. ಏನು ಈ ರೀತಿಯಾಗಿ ಉದಾಹರಣೆ ಇದೆ? ಈಗ ಜಹತ್ ಲಕ್ಷಣ ಉದಾಹರಣ ಅಂತ ತಿಳ್ಕೊಂಡಂತಂದರೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವನಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತು ಹುಟ್ಟುತ್ತದೆ. ನಾವೇನು ಹೇಳ್ತೇವೆ? ಯಾವನಿಂದ ಜಗತ್ತು ಹುಟ್ಟುತ್ತದೆ ಅಂತ ತಿಳ್ಕೊಂಡಂತೀವಿ. ಆ ವ್ಯಕ್ತಿ
ಜಗತ್ತನ್ನು ಹುಟ್ಟಿಸ್ತಾನೆ, ಹುಟ್ಟಿಸುವ ಸಾಮರ್ಥ್ಯ ಅವನಿಗಿದೆ, ಅವನು ನಿರ್ಗುಣ ಅಂತ ಹೇಗಂತೀರಿ, ಅವನಿಗೆ ನಿರ್ವಿಶೇಷ ಅಂತ ಹೇಗಂತೀರಿ ಅಂತೇಳಿ ನೀವು ಮಾತು ನಮಗೆ ಕೇಳ್ತೀರಿ. ನಾವೇನು ಹೇಳ್ತೇವೆ? ಜಗತ್ತು ಸುಳ್ಳಾಗಿರ್ತಕ್ಕಂಥ ಜಗತ್ತನ್ನು ಹುಟ್ಟಿಸೋದು ಬಿಟ್ಟೋದನ್ನು ಈ ಭಾಗ ಕಟ್ ಮಾಡ್ತೇವೆ. ಯಾವನು ಅಂತ ಅನ್ನೋದು ಮಾತ್ರ ಇಟ್ಕೊಳ್ತೇವೆ. ಯಾವನು ಬ್ರಹ್ಮ, ಅದು ಎಲ್ಲ ವಿಶೇಷಗಳ ರಹಿತನಾದಂಥ ಬ್ರಹ್ಮನನ್ನು ಆ ಮಂತ್ರ ಹೇಳ್ತದೆ. ಹೇಗೆ ಹೇಳ್ತದೆ? ಸೃಷ್ಟಿ ಮಾಡ್ತಾನಂತಲ್ಲ, ಸೃಷ್ಟಿ ಮಾಡ್ತಾನೆ ಅನ್ನೋದು ಕಟ್ ಮಾಡ್ರಿ. ಲಕ್ಷಣದಲ್ಲಿ ಸೃಷ್ಟಿ ಮಾಡುತ್ತಾನೆ ಅಂತ ವಾಚ್ಯಾರ್ಥ ಬಿಟ್ಬಿಡ್ರಿ. ಯತಃ ಅಂತಿಲ್ಲ, ಯಾವನು ಅಂತಿದೆ. ಯಾವನು ಅಂದರೆ ಬ್ರಹ್ಮ, ಸರ್ವನಾಮ ಅಷ್ಟೇ ಇಟ್ಕೋರಿ. ಅಂದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನುವ ವೇದ ಮಂತ್ರ, ಉಪನಿಷತ್ ಮಂತ್ರ ಅನ್ನೋ ವ್ಯಕ್ತಿಯನ್ನು ಮಾತ್ರ ಹೇಳ್ತಾರೆ, ಅವ್ನು ಮಾಡ್ತಕ್ಕಂಥ ಕ್ರಿಯೆಗಳನ್ನು ಹೇಳೋದಿಲ್ಲ. ಯಾಕೆ? ಲಕ್ಷಣದಿಂದ ಅವುಗಳನ್ನು ನಾವು ಬಿಟ್ಬಿಟ್ಟಿದ್ದೇವೆ. ವಾಚ್ಯಾರ್ಥದಿಂದ ಬರ್ತಕ್ಕಂಥ ಅರ್ಥವನ್ನು ನಾವು ಬಿಟ್ಟಿದ್ದೇವೆ. ಕೇವಲ ಅದರಿಂದ ಸೂಚಿತವಾಗಿ ಒಬ್ಬ ವ್ಯಕ್ತಿ ಹೀಗಿದ್ದಾನೆ ಅನ್ನೋದು ಸೂಚಿತವಾಗ್ತದೆ, ಅಷ್ಟು ಮಾತ್ರ ಇಟ್ಕೊಳ್ತದೆ ಅಂತ ಈ ರೀತಿಗಳು ಮಾಯಾವಾದಿಗಳು ಅರ್ಥ ಮಾಡ್ತಾರೆ. ಆನಂತರ ಅಜಹಲ್ಲಕ್ಷಣ. ಅಜಹಲ್ಲಕ್ಷಣಕ್ಕೋಸ್ಕರ ಅವರು ಕೊಡುವ ಉದಾಹರಣೆ ಏನು ಅಂತ ತಿಳ್ಕೊಂಡಂತಂದರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ, ಜ್ಞಾನ, ಅನಂತಂ ಬ್ರಹ್ಮ. ತೈತ್ತರೀಯ ಉಪನಿಷತ್ತಿನ ಬ್ರಹ್ಮವಲ್ಲಿಯಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳ್ತಾ, ಬ್ರಹ್ಮ ಸತ್ಯನೂ ಆಗಿದ್ದಾನೆ, ಜ್ಞಾನ ಸ್ವರೂಪನೂ ಆಗಿದ್ದಾನೆ, ಅನಂತ ಸ್ವರೂಪನೂ ಆಗಿದ್ದಾನೆ, ಅನಂತ ರೂಪವುಳ್ಳವನಾಗಿದ್ದಾನೆ ಅನ್ನೋದನ್ನು ವರ್ಣನೆ ಮಾಡ್ತದೆ. ಅವಾಗ ನಾವು ಹೇಳ್ತೀವಿ ಬ್ರಹ್ಮನ ಲಕ್ಷಣ ಹೇಳ್ಯಾರಲ್ಲ, ಬ್ರಹ್ಮನಲ್ಲಿ ಗುಣಗಳನ್ನ ಹೇಳ, ಬ್ರಹ್ಮಾತ್ಮ ಸತ್ಯನಾಗಿದ್ದಾನೆ, ಸತ್ಯ ಅಂತಲೂ ಗುಣ ಹೇಳಿದ್ದಾರೆ. ಆ ನಂತರ ಜ್ಞಾನವುಳ್ಳವನು ಅಂತ ಒಂದು ಗುಣ ಹೇಳಿದ್ದಾರೆ, ಅನಂತ ರೂಪವುಳ್ಳವನು ಅಂತಕೊಂಡಂತಕ್ಕಂಥ ಅವನ ಅನೇಕ ರೂಪಗಳನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ನಿಮ್ಮ ಬ್ರಹ್ಮ ನಿರ್ಗುಣ ಹೇಗೆ ಅಂತ ನಾವು ಅವರಿಗೆ ಪ್ರಶ್ನೆ ಮಾಡಿದರೆ ಅವ್ರು ಹೇಳ್ತಾರೆ, ಇಲ್ಲಿ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಅಜಹಲ್ ಲಕ್ಷಣ ಇಟ್ಕೊಳ್ಬೇಕು. ಅಜಹಲ್ ಲಕ್ಷಣ ಅಂತ ತಿಳ್ಕೊಂಡಂತಂದ್ರೆ ಏನು? ಸತ್ಯನಾಗಿದ್ದಾನೆ, ಅನಂತನಾಗಿದ್ದಾನೆ ಅಂತ ಹಾಗಲ್ಲ. ಅಸತ್ಯನಾಗಿಲ್ಲ. ಸತ್ಯ ಅಂದ್ರೇನು? ಅಸತ್ಯವಾಗದೇ ಇದ್ದದ್ದು ಸತ್ಯ. ಪರಮಾತ್ಮ ಅಸತ್ಯನಾಗಿಲ್ಲ. ಪರಮಾತ್ಮ ಅಸತ್ಯನಾಗಿಲ್ಲ ಅಂದ್ರೆ ಒಂದು ಗುಣ ಏನಾಗಿತ್ತು? ಪರಮಾತ್ಮ ಜ್ಞಾನಂ, ಪರಮಾತ್ಮ ಅಜ್ಞಾನ ಅಲ್ಲ. ಆ ನಂತರ ಅನಂತ, ಪರಮಾತ್ಮ ಶಾಂತ ಅಲ್ಲ, ಅಂತ ಉಳ್ಳವನಲ್ಲ. ಪರಮಾತ್ಮ ಅನಂತ ಉಳ್ಳವನಲ್ಲ, ಪರಮಾತ್ಮ ಜ್ಞಾನ ರಹಿತನಲ್ಲ, ಪರಮಾತ್ಮ ಏನು ಸತ್ಯನೂ ಅಸತ್ಯ ಅಲ್ಲ. ಅದರಿಂದ ಪರಮಾತ್ಮನಲ್ಲಿರ್ತಕ್ಕಂಥ ವಿಶೇಷಣ ಹೇಳಿದಾಗಾಯಿತು. ಯಾವ ವಿಷಯ ಅವನು ಇಂಥದ್ದು ಅಲ್ಲ ಅಂತಕೊಂಡು ಅಂತ ಹೇಳಿದಾಗ ಅವನು ಆ ವ್ಯಕ್ತಿ ಎಲ್ಲ ಗುಣಗಳಿಂದ ರಹಿತನಾಗಿ ಉಳಿದ. ಆದ್ದರಿಂದಾಗಿ ಅದನ್ನು ನಾವು ಸತ್ಯಂನ ಪ್ರಮಾಣ ಅಂತ ತಿಳಿದುಕೊಳ್ತೇವೆ. ಹೋಗಲಿ, ಜಹದಜ ಲಕ್ಷಣ ತತ್ವಮಸಿ, ಸಾ ಆತ್ಮ ತತ್ವಮಸಿ. ನಾವೇನು ಮಾಡೋಕ್ಕಿಲ್ಲ, ತತ್ ತ್ವಂ ಅಸಿ. ತತ್ ಅಂತಕ್ಕಂಥ ಆ ತತ್ವನಲ್ಲಿರ್ತಕ್ಕಂತಹ ಸೃಷ್ಟಿಕರ್ತೃತ್ವಾದಿಗಳು, ಆನಂತರ ವೇದ ಪ್ರತಿಪಾದ್ಯತ್ವಾದಿ ಇತ್ಯಾದಿಗಳನ್ನೆಲ್ಲ ಬಿಟ್ಬಿಡು. ಯಾಕೆ? ಜಹತ್ ಅಜಲಕ್ಷಣ, ಅದನ್ನು ಬಿಡಬೇಕು. ತ್ವಂ ಯುಷ್ಮತ್ತಲ್ಲಿರ್ತಕ್ಕಂಥ ನೀನು ಶ್ವೇತಕೇತು, ನಿನ್ನಲ್ಲಿರ್ತಕ್ಕಂಥ ಶ್ವೇತಕೇತುವಿನ ಹೆಸರು, ಆನಂತರ ನಿನ್ನ ವೇದಗಳು, ನಿನ್ನ ಕಲಿತಿರ್ತಕ್ಕಂಥ ವಿದ್ಯೆ ಎಲ್ಲ ಬದುಕು ತೆಗೆಬಿಡು. ಹಾಗೇನಾಯಿತು? ತತ್ ಅನ್ನೋ ಒಂದು ವ್ಯಕ್ತಿ ಉಳೀತು, ತ್ವಮ್ಮನ್ನೋ ವ್ಯಕ್ತಿ ಉಳೀತು. ಎರಡು ವ್ಯಕ್ತಿ ಒಂದೇ ಅದು. ಸಾ ಆತ್ಮ ತತ್ವಮಸಿ, ಆ ಆತ್ಮನೂ ನೀನಾಗಿದ್ದಿ. ನಾವು ಪ್ರಶ್ನೆ ಮಾಡ್ತೇವೆ, ಆತ್ಮ ಪರಮಾತ್ಮ ಅನಂತ ಶಕ್ತಿ ಸಾಮರ್ಥ್ಯವುಳ್ಳವನು,
ಅನೇಕ ರೀತಿಯಾಗಿರ್ತಕ್ಕಂಥ ಅನಂತ ಗುಣಗಳು ಇರ್ತಕ್ಕಂಥವನು, ಸೃಷ್ಟಾದಿಗಳನ್ನೆಲ್ಲ ಮಾಡ್ತಕ್ಕಂಥವನು, ಸರ್ವಜ್ಞ, ನಾನು ಅಲ್ಪಜ್ಞ, ಎಲ್ಲ ವಿಷಯಗಳು ಗೊತ್ತಿಲ್ಲ ನನಗೆ, ಆನಂತರ ಸೃಷ್ಟಿ ಮಾಡ್ಲಿಕ್ಕೆ ನಂಗೆ ಬರೋಂಗಿಲ್ಲ. ನಾವಿಬ್ಬರು ಒಂದೇ ಹೇಗಾಗ್ತೇವೆ? ನಿಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿ ಬಿಟ್ಬಿಡ್ರಿ. ಕ್ವಾಲಿಟಿ ಬಿಟ್ಟು ಉಳಿದದ್ದೇನು? ಅವನೊಂದು ಒಂದು ವ್ಯಕ್ತಿ, ನೀನೊಂದು ವ್ಯಕ್ತಿ, ವ್ಯಕ್ತಿ ಒಂದೇ. ಈ ರೀತಿಯಾಗಿ ನಾವು ವೇದ ಪ್ರಮಾಣ ಅಂತಿಕೊಂಡಂತ ಹೇಳಿ ಬ್ರಹ್ಮ ಅವಾಚ್ಯನಾಗಿದ್ದರೂ ವೇದಗಳ ಮುಖಾಂತರ ಲಕ್ಷಣ, ಅದು ಲಕ್ಷಣದಲ್ಲಿ ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ್ ಅಜಹಲ್ ಲಕ್ಷಣದಿಂದ ಈ ಮಂತ್ರಗಳಿಗೆ, ವೇದದಲ್ಲಿ ಉಪನಿಷತ್ತು ಬಂದಿರತಕ್ಕಂಥ ಮಂತ್ರಗಳಿಗೆ ಈ ರೀತಿಯಾಗಿ ಅರ್ಥವನ್ನು ಹೇಳಿ ಬ್ರಹ್ಮ ಸತ್ಯವಂತನ್ನೋದನ್ನು ಸಿದ್ಧ ಮಾಡ್ತೇವೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಬ್ರಹ್ಮ ಅನ್ನೊಂದು ವ್ಯಕ್ತಿ ಸತ್ಯತ್ವ, ಅಲ್ಲಿರ್ತಕ್ಕಂಥದ್ದು ಉಳಿದೆಲ್ಲವೂ ಮಿಥ್ಯ ಅಂತೀವಿ. ಏನು ತಪ್ಪಿದೆ? ಆಚಾರ್ಯರು ಹೇಳಿದರು, ಲಕ್ಷಣಾಭಿಪ್ರವರ್ತಂತೆ ವಾಕ್ಯಾನಿ ತ್ರಿಸಿಭಿಃ ಯದೇ ವಿಷಯತ್ವಂ ಲಕ್ಷಣಾನಾಂ ತಸ್ಯೈವ ಅನಿಷ್ಟಮಾಗತಂ. ಆಚಾರ್ಯ, ನೀವು ಹೇಳೋದು ಮುಗೀತಾ? ಹೇಳ್ತಕ್ಕಂಥಲ್ಲಿ ಹೇಳಿ ಮುಗಿಸಿದ್ರಲ್ಲ, ಏನಾಯಿತು ನಿಮ್ಮ ಪ್ರಕಾರ? ಏನಾಯಿತು ನಿಮ್ಮ ಪ್ರಕಾರ? ಲಕ್ಷಣದಿಂದ ಬ್ರಹ್ಮವಾಚ್ಯ, ಆದ್ದರಿಂದ ಅಭಿಧಾದಿಂದ ಬ್ರಹ್ಮವಾಚ್ಯನಲ್ಲ. ನಿಮ್ಮ ಅಭಿಪ್ರಾಯ ಇಷ್ಟೇ ಅಲ್ಲ? ಹೋಗಲಿ, ನೀವೇನು ಲಕ್ಷಣದಿಂದ ಬ್ರಹ್ಮ ಅಂತ ಹೇಳ್ತೀರಲ್ಲ, ಈ ಲಕ್ಷಣ ಶಕ್ತಿಗೆ ನಿಮ್ಮ ಬ್ರಹ್ಮ ವಿಷಯನಾಗಿದ್ದಾನೇನು? ಅಂದರೆ ಲಕ್ಷಣಾಶಕ್ತಿಯಿಂದ ಬ್ರಹ್ಮನ ಬಗ್ಗೆ ನಮಗೆ ಧ್ಯಾನ ಆಗ್ತದೇನು? ಬ್ರಹ್ಮ ವಿಷಯನಾಗೋದು ಅಂದ್ರೇನು? ಈ ಶಕ್ತಿಯಿಂದ ಬ್ರಹ್ಮನ ತಿಳುವಳಿಕೆ ಬರೋದು ಅಂತ ಅರ್ಥ. ಲಕ್ಷಣದಿಂದ ಬ್ರಹ್ಮ ವಿಷಯನಾಗ್ತಾನೆ? ಹೇಳಿ. ತಿರುಪಂಡಿತಾಚಾರ್ಯ ಆಗ್ತಾನೆ ಅಂದಾಕ್ಷಣಕ್ಕೇನೆ ನಿರ್ವಿಶೇಷ ಹೇಗೆ? ಲಕ್ಷಣಕ್ಕೆ ವಿಷಯನಾದವನು ಸವಿಶೇಷನಾದ. ಅವನಲ್ಲಿ ಏನೂ ಇಲ್ಲ ಅಂದರೆ ಲಕ್ಷಣದಿಂದ ಗಮ್ಯ ಅಂತ ಅನ್ನೋ ಗುಣ ಅವನಲ್ಲಿ ಬಂತಲ್ಲ. ಇಲ್ಲ, ಲಕ್ಷಣದಿಂದ ಗಮ್ಯ ಅಲ್ಲ, ಲಕ್ಷಣಕ್ಕೆ ವಿಷಯ ಆಗೋದಿಲ್ಲ ಅಂತಂತೆ. ಲಕ್ಷಣಕ್ಕೆ ವಿಷಯ ಆಗೋದಿಲ್ಲ ಅಂತ ಅನ್ನೋದು ಶೂನ್ಯ, ಎರಡು ಒಂದೇ. ಯಾವುದು ಜ್ಞಾನಕ್ಕೆ ವಿಷಯ ಆಗೋದಿಲ್ಲ ಅದು ಶೂನ್ಯ. ನಿಮ್ಮ ಬ್ರಹ್ಮನೂ ಶೂನ್ಯನು, ಅವನು ಶೂನ್ಯ. ನೀವು ಇಬ್ಬರು ಒಂದೇ ಹೇಳಿದ್ದು ನಾವೇನು ತಪ್ಪು ಮಾಡಿದ್ದೇವೆ ನಿಮಗೆ? ಆದ್ದರಿಂದಾಗಿ ವೇದ ಒಪ್ಪಿದರು ಎರಡು ಭಾಗ, ಅತತ್ವ ವೇದಕ. ಆದ್ದರಿಂದಾಗಿ ಅದನ್ನು ತತ್ವ ಅಂತ ಒಪ್ಪೇ ನೀವು, ಅದರ ಬಗ್ಗೆ ಹೇಳ್ತಕ್ಕಂಥದ್ದು ಅಂದರೆ ಅದು ಕೂಡ ಅಪ್ರಮಾಣ ಅಂತ ಹೇಳಿದಂತೆ ಆಯಿತು. ಶಬ್ದದಿಂದ ಹೇಳಿಲ್ಲ, ಅರ್ಥದಿಂದ ಹೇಳಿದ್ರಿ. ಇದು ಪ್ರಮಾಣ ಅಂತ ಹೇಳ್ತೀರಿ, ಆದರೆ ವಾಚ್ಯ ಅಂತ ಹೇಳೋದಿಲ್ಲ. ಲಕ್ಷಣದಿಂದ ಲಕ್ಷಿತ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಲಕ್ಷಣದಿಂದ ಲಕ್ಷಿತ ಬ್ರಹ್ಮ ಈ ವಾಕ್ಯದ ಲಕ್ಷಣದಿಂದ ಲಕ್ಷಿತನಾಗ್ತಾನೆ, ಅವನು ವಾಚನಾಗೋದಿಲ್ಲ ಅಂತಂತಿರಲ್ಲ. ಲಕ್ಷಣಕ್ಕೆ ಅವನು ವಿಷಯ ಆಗ್ತಾನಲ್ಲ, ಲಕ್ಷಣದಿಂದ ಲಕ್ಷಿತನಾಗ್ತಾನಲ್ಲ, ಲಕ್ಷಣದಿಂದ ಲಕ್ಷಣನಾಗ್ತಕ್ಕಂಥ ಒಂದು ಗುಣ ಅವನಲ್ಲಿದೆ. ಹಾಗಾದರೆ ನಿಮ್ಮ ನಿರ್ವಿಶೇಷ ಬ್ರಹ್ಮ ಅಂತ ಅನ್ನತಕ್ಕಂಥ ನಿರ್ವಿಶೇಷ ಲಕ್ಷಣ ಅಂತ ತಿಳ್ಕೊಂಡಂತೇನಿದೆ, ಇದು ಬ್ರಹ್ಮನಲ್ಲಿ ಕೊಡೋದಿಲ್ಲ. ಇಲ್ಲ ವಿಷಯನಾಗೋದಿಲ್ಲ ಅಂತ ತಿಳ್ಕೊಂಡಂತ ಯಾವುದಕ್ಕೂ ವಿಷಯನಾಗದೇ ಇರತಕ್ಕಂಥವನು ಶೂನ್ಯ. ನೀವು ಶೂನ್ಯವಾದ ಒಂದೇ ಅಂದದಕ್ಕೆ ಯಾಕೆ ಸುಮ್ಮನೆ ನಮ್ಮ ಮೇಲೆ ಅಪವಾದ ಹಾಕ್ತೀರಿ? ಅಂದರೆ ಸುಳ್ಳು ಹೇಳಬೇಕಾದ ವ್ಯಕ್ತಿ ಎಷ್ಟು ಕಲ್ಪನೆ ಮಾಡ್ತಾನೆ ಕಲ್ಪನೆ ಮಾಡಿಕೊಳ್ಳಿ. ಇದನ್ನು ಪ್ರತಿಪಾದನೆ ಮಾಡಿದ ಶಂಕರಾಚಾರ್ಯರಾಗಲಿ ಅವರ ಶಿಷ್ಯಂದರಾಗಲಿ ಮಹಾವಿದ್ವಾಂಸರು, ಅದ್ಭುತ ವಿದ್ವಾಂಸರು. ಅವರ ವ್ಯಕ್ತಿತ್ವದ ವಿಷಯದಲ್ಲಿ, ಅವರ ವಿದ್ವತ್ವದ ವಿಷಯದಲ್ಲಿ ನಮಗೆ ಸಂಶಯವಿಲ್ಲ. ಅವರ ಮಹಾತ್ಮೆ ಅವರಿರತಕ್ಕಂಥ ಶಕ್ತಿ ಸಾಮರ್ಥ್ಯ ವಿಷಯದಲ್ಲಿಯೂ ನಮಗೇನು ರೀತಿಯಾಗಿರ್ತಕ್ಕಂಥ ವಿವಾದ ಇಲ್ಲ. ಆದರೆ ಅವರು ಇಟ್ಟುಕೊಂಡ ಏನು ಮೂಲ ಸಿದ್ಧಾಂತವೇ ತಪ್ಪಿದೆ, ಕೊಟ್ಟಿರ್ತಕ್ಕಂಥ ಸೂತ್ರವೇ ತಪ್ಪಿದ್ದರೆ ಲೆಕ್ಕಕ್ಕೆ ಉತ್ತರ ಬರೋದು ಹೇಗೆ? ಅವರ ಸೂತ್ರ ಏನಿಟ್ಕೊಂಡ್ರು? ಶಂಕರಾಚಾರ್ಯರ ಗುರುಗಳು
ಗೋವಿಂದ ಭಗವತ್ಪಾದರು. ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದರು. ಗೌಡಪಾದರು ಒಂದು ವಾಕ್ಯವನ್ನು ಕೊಟ್ಟರು. ನಮ್ಮ ಸಿದ್ಧಾಂತದ ಇದೊಂದು ಸಿದ್ಧಾಂತ ವಾಕ್ಯ: ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ. ಆನಂತರ ಜೀವ ಬ್ರಹ್ಮ ಒಂದು. ಇದನ್ನು ನಮ್ಮ ಸಿದ್ಧಾಂತ, ನಮ್ಮ ಶಿಷ್ಯರು ಇದನ್ನು ಸಾಧಿಸಬೇಕು ಅಂತ ಹೇಳಿ ಗೋವಿಂದ ಭಗವತ್ಪಾದರು ಈ ವಿಷಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆನಂತರ ಬಂದಿರತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಭಗವತ್ಪಾದರು. ಇವರಿಗೆ ಕೊಟ್ಟ ವಿಷಯವೇ ಮೂಲತಃ ತಪ್ಪಿದ್ದದರಿಂದಾಗಿ ಇವರು ಎಷ್ಟು ವಿದ್ವತ್ತೆ ಇದ್ರೇನು ಅದನ್ನು ಸಾಧಿಸಬೇಕಾದರೆ ಇವರೇನು ತಮ್ಮ ಪಾಂಡಿತ್ಯ ಉಪಯೋಗಿಸಿದರು. ಲಕ್ಷಣ, ಜಹಲ್ ಲಕ್ಷಣ, ಅಜಲ್ ಲಕ್ಷಣ ಇತ್ಯಾದಿಗಳು ಇಂಥ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ. ಆದರೆ ಕೊನೆಗೆ ರಿಸಲ್ಟ್ ಶೂನ್ಯ. ಬ್ರಹ್ಮ ಅಂತ ಹೆಸರಿಟ್ಟರು ಕೂಡ ಬ್ರಹ್ಮನಲ್ಲಿ ಗುಣ ಇಲ್ಲ, ಬ್ರಹ್ಮನಲ್ಲಿ ವಿಶೇಷಣಗಳಿಲ್ಲ, ಬ್ರಹ್ಮನಲ್ಲಿ ಶಕ್ತಿ ಇಲ್ಲ, ಬ್ರಹ್ಮನಲ್ಲಿ ಚಲನವಲನೆ ಇಲ್ಲ, ಬ್ರಹ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷಣಗಳಿಲ್ಲ. ಅಂದಮೇಲೆ ಏನೂ ವಿಶೇಷಣಗಳಿರ್ತಕ್ಕಂಥ ಒಂದು ಬ್ರಹ್ಮ, ಏನೂ ವಿಶೇಷಗಳಿರ್ತಕ್ಕಂಥ ಒಂದು ಶೂನ್ಯ. ಶಬ್ದ ಬೇರೆ ಅದೇ ಹೊರತು ಎರಡರ ಅರ್ಥ ಒಂದೇ. ಆದ್ದರಿಂದಾಗಿ ಶ್ರೀಮದಾಚಾರ್ಯರು ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಹೇಳ್ತಾರೆ, ಶೂನ್ಯ ಮತ್ತು ಬ್ರಹ್ಮ ಎರಡು, ಅದ್ವೈತಗಳ ಬ್ರಹ್ಮ ಶೂನ್ಯ ಎರಡು ಬೇರೆ ಬೇರೆ ಅಲ್ಲ. ಇವರು ನಾವು ಶೂನ್ಯವಾದಗಳನ್ನು ಸ್ಪಷ್ಟ ಹೇಳ್ತಾರೆ, ಇವರು ಅದನ್ನು ಸ್ವಲ್ಪ ತಿರುಗಿಸಿ ಹೇಳ್ತಾರೆ ಅಷ್ಟೆ. ತ್ರಿವಿಕ್ರಮ ಪಂಡಿತಾಚಾರ್ಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ. ಲಕ್ಷಣಕ್ಕೆ ವಿಷಯನಾಗ್ತಕ್ಕಂಥದ್ದು ಅಂತಿಕೊಂಡು ಅಂತಂದರೆ ನಿಮ್ಮ ಸಿದ್ಧಾಂತಕ್ಕೆ ಸಂಪೂರ್ಣವಾದ ರೀತಿಯಲ್ಲಿ ವ್ಯಾಘಾತ ಬರ್ತದೆ ಅಂತ ಹೇಳಿದ ಕ್ಷಣಕ್ಕೇನೆ ಆವಾಗ ಅವರೇನು ಹೇಳ್ತಾರೆ ಅಂತಂದರೆ, ಕಿಂಚ ಅಖಂಡೇ ಅತ್ರ ವಾಕ್ಯಾನಿ ಕಿಂಚಿತ್ ವಿಧತೆ ನಹಿ ತಾನ್ನಿ ಅಭ್ಯದುರಭಾವಂಚೇತ್ ಜಾಡ್ಯಾದೇಹೇ ತನ್ನ ಶೋಭತೆ. ಇಲ್ಲ, ಬ್ರಹ್ಮ ಅಖಂಡ ಅಂತ ನೀವು ಒಪ್ತೀರಿ, ನಾವು ಒಪ್ತೇವೆ. ಅಖಂಡ ಬ್ರಹ್ಮನನ್ನು ಯಾವುದಾದ್ರೊಂದು ವೇದವಾಕ್ಯದಿಂದ ಹೇಳಿದರೆ ಅವನ ಒಂದು ಕೆಲವೇ ಕ್ವಾಲಿಟಿಗಳನ್ನು ಹೇಳದಂತೆ ಆಯಿತು. ಆವಾಗ ಅಖಂಡ ಬ್ರಹ್ಮನಲ್ಲಿ ಖಂಡತ್ವ ಬಂತು. ಆವಾಗ ನಿಮಗೂ ಅನಾನುಕೂಲ, ನಮಗೂ ಅನಾನುಕೂಲ. ಆದ್ದರಿಂದ ಅಖಂಡ ಬ್ರಹ್ಮನಲ್ಲಿ ಈ ವಿಷಯತ್ವ ವಾಚ್ಯತ್ವ ಹೇಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ? ಬ್ರಹ್ಮ ವೇದಗಳಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆನಂತರ ವೇದಗಳಿಂದ ವೇದಮಂತ್ರದಿಂದ ಬರ್ತಕ್ಕಂಥ ಲಕ್ಷಣದಿಂದ ಲಕ್ಷಿತನಾಗಿದ್ದಾನೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನಾವು ಲಕ್ಷಿತ ಅಂತನೂ ಅರ್ಥ ಮಾತ್ರ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಏನು ತಪ್ಪಿದೆ? ಅಖಂಡತ್ವಕ್ಕೆ ಭಂಗ ಬರಬಾರ್ದು ಅಂತೇಳಿ ನಮ್ದು ಇಷ್ಟೆಲ್ಲ ಪ್ರಯತ್ನ ಇದೆ ಅಂತಂದರೆ ನಿಮ್ಮ ಈ ಕಲ್ಪನೆಯೂ ಕಾನ್ಸೆಪ್ಟು ಕೂಡ ಅದು ಸರಿಯಲ್ಲ. ಅದು ಹೇಗೆ ಅಂತ ಅನ್ನೋದನ್ನು ನಾಳಿನ ದಿವಸ ಆಚಾರ್ಯರು ಯಾವ ರೀತಿಯಾಗಿ ತಿಳಿಸಿಕೊಟ್ಟರು ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ಬಹಳ ವಿಷಯ ಹೇಳಿದರೆ ಆಕಲನ ಆಗೋದಿಲ್ಲ. ಇವತ್ತಿನ ವಿಷಯ ಇಷ್ಟು ಆಕಲನ ಮಾಡಿಕೊಳ್ಳಿ. ಶೂನ್ಯವಾದಕ್ಕೆ ಶೂನ್ಯ, ಅದು ಅಸತ್ಯವಾದದ್ರಿಂದ ಕಾರಣವೂ ಆಗೋದಿಲ್ಲ, ಅಧಿಷ್ಠಾನವೂ ಆಗೋದಿಲ್ಲ. ಅಂದರೆ ಅದನ್ನು ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಆನಂತರ ವೇದವರು ಅಪ್ರಮಾಣ ಅಂತಂತಾರೆ. ಮಾಯಾವಾದದಲ್ಲಿ ವೇದ ಪ್ರಮಾಣ, ಆದರೆ ಮಂತ್ರ ಬ್ರಾಹ್ಮಣ ಭಾಗಗಳು ಅಪ್ರಮಾಣ. ಅತತ್ವವೇದಕ ಪ್ರಮಾಣ ಅಂದರೂ ಒಂದೇ, ಅಪ್ರಮಾಣ ಅಂದರೂ ಒಂದೇ. ಶಬ್ದಗಳಲ್ಲಿ ಇರ್ತಕ್ಕಂಥ ಸುಮ್ಮನೆ ತಿರುಗಿಸುವಿಕೆ. ಉಪನಿಷತ್ತು ಪ್ರಮಾಣ ಇದ್ದರೂ ಕೂಡ ಉಪನಿಷತ್ ಗಮ್ಯನಾದ ಬ್ರಹ್ಮ ನಿರ್ವಿಶೇಷ ಅಂದಲ್ಲಿ ಉಪನಿಷತ್ತಿನಿಂದ ಗಮ್ಯ, ವೇದದಿಂದ ಗಮ್ಯ, ವೇದದಿಂದ ವಾಚ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ವೇದ ಅವಾಚ್ಯ ಅಂತ ಹೇಳ್ತೀರಿ. ವೇದದಿಂದ ಅವಾಚ್ಯ ಅಂತ ತಿಳ್ಕೊಂಡು ಅಂತ ಹೇಳಿದರೆ ವೇದ ಪ್ರಮಾಣ, ಆದರೆ ವೇದ ಬ್ರಹ್ಮನನ್ನು ಹೇಳೋದಿಲ್ಲ ಅಂತಂದ್ರೂ ಒಂದೇ, ವೇದ ಪ್ರಮಾಣ ಅಲ್ಲ ಅಂತರೂ ಒಂದೇ ಅಂಥೇಳಿ. ಆನಂತರ ನೀವು ಮಾಡ್ತಕ್ಕಂಥ ಲಕ್ಷಣಾರ್ಥಗಳಲ್ಲಿಯೂ ಕೂಡ ಯಾವುದೇ ಲಕ್ಷಣದಿಂದ ಲಕ್ಷಿತನಾದರೂ ಕೂಡ ಆ ಲಕ್ಷಣಕ್ಕೆ ಅವನು ವಿಷಯನೂ ಹೌದು ಅಲ್ಲೋ. ವಿಷಯನಾಗದೇ ಇದ್ದರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ದು ಎದರ ಮೇಲೆ ಗೊತ್ತಿಲ್ಲ. 50 ನಿಮಿಷ ಚರ್ಚೆ ಮಾಡಿದ್ದೇವೆ, ಅದು ಯಾವುದು ಗೊತ್ತಿಲ್ಲ ಅಂದ್ರೆ ಅರ್ಥ ಏನು?
ಅದು ಚರ್ಚೆಯಿಂದ ಬಂದು ತಿಳಿದ ವಸ್ತು ಬ್ರಹ್ಮ ಅಂತ ನಾವು ವ್ಯಕ್ತಿ ಇದೆ ಅಂತ ತಿಳ್ಕೊಂತೇಳಿ. ಆದರೆ ಅವನು ತಿಳಿಯಲ್ಪಡ್ತಾನೆ ಅಂತಂದರೆ ತಿಳಿಯಲ್ಪಡುವ ವಿಶೇಷಣ ಅವನಲ್ಲಿ ಇದೆ. ಆವಾಗ ನಿರ್ವಿಶೇಷ ಅಂತನೂ ನಿಮ್ಮ ಮತವನ್ನು ನಿಮ್ಮ ಭಾಗವನ್ನು ತೆಗೆದಾಕ್ಬಿಡಿ, ಆಗ ನೀವು ಒಂದೇ ಆಗ್ತದೆ. ಬ್ರಹ್ಮ ನಿರ್ವಿಶೇಷ ಅಂತೇಳಿ ನಿರ್ವಿಶೇಷ ನಿರ್ಗುಣ ಅಂತ ಹೇಳೋದು ನೀವು ಬಿಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಇನ್ನೊಂದು ಅರ್ಥದಲ್ಲಿ ನೀವು ವೇದಗಳನ್ನು ಅಪ್ರಮಾಣ ಅಂತ ಮತ್ತೆ ಹೇಳಿದ್ದೀರಿ ಅಂತ ಇಲ್ಲ. ಏನಾದರೂ ನಾವು ವಾಚ್ಯಾವತ್ಯವನ್ನು ಹೇಳಿದರೆ ಸವಿಶೇಷ ಅಂತ ಹೇಳಿದರೆ ಅವನಲ್ಲಿ ಅಖಂಡತ್ವಕ್ಕೆ ಭಂಗ ಬರ್ತದೆ. ಅದಕ್ಕೋಸ್ಕರ ನಾವು ಸವಿಶೇಷ ಅಂತ ಹೇಳೋದಿಲ್ಲ ಅನ್ನೋದಕ್ಕೋಸ್ಕರ ಆಚಾರ್ಯರು ಮತ್ತೆ ಬೇರೆ ರೀತಿಯಿಂದ ವಿಸ್ತಾರವಾಗಿ ಉತ್ತರ ಕೊಡ್ತಾರೆ. ಮೊದಲು ಆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ಇವಷ್ಟು ವಿಷಯವನ್ನು ಚಿಂತನೆ ಮಾಡೋಣ. ನಾಳೆ ಮುಂದಿನ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ.